ಗೆಳೆಯರೆ, ಈ ಸಕ್ಸಸ್ ಅನ್ನೋದು ಒಂದು ಗುರಿಯಾಗಿರ್ಬೇಕೆ ಹೊರತು ಅದೇ ನಮ್ಮ ಹುಚ್ಚಾಗಬಾರ್ದು. ಅದೇನಾದ್ರೂ ಹುಚ್ಚಾಗ್ಬಿಟ್ರೆ ಮನುಷ್ಯ ತನ್ನ ತಾಳ್ಮೆಯನ್ನ ಕಳ್ಕೊಂತಾನ್ರಿ. ನಮ್ಮ ಹತ್ರ ತಾಳ್ಮೆ ಇರಬೇಕು, ಪೇಷನ್ಸ್ ಅನ್ನೋದು ಸಾಕಷ್ಟು ಇರಬೇಕು. ನಿನ್ನೆ ಬಗ್ಗೆ ಯೋಚನೆ ಮಾಡ್ತಾ, ನಾಳೆ ಬಗ್ಗೆ ಚಿಂತೆ ಮಾಡ್ತಾ ನಾವ್ ಯಾಕೆ ಇವತ್ತನ್ನ ಹಾಳು ಮಾಡ್ಕೋತಾ ಇದೀವಿ? ಎಸ್, ಇದೇ ನಮ್ಮ ಉದ್ದೇಶ. ಇವಾಗ ನೆಕ್ಸ್ಟ್ 1 hour ನೀವು ನೆಮ್ಮದಿಯನ್ನ ಹಾಳು ಮಾಡ್ಕೋಬೇಡಿ, ಬರೀ ನಗ್ನಗ್ತಾ ಇರಿ. ಈ ನಗುವೊಂದಿಗೆ ನಮ್ಮ ಕಾರ್ಯಕ್ರಮವನ್ನ ಶುರು ಮಾಡೋಣ. ವೆಲ್ಕಮ್ ಟು ಮೆಕ್ಡೊನಾಲ್ಡ್ ಪ್ರೆಸೆಂಟ್ಸ್ ಕಾಸ್ ಗಿಟಾರ್ಸ್ ಪವರ್ಡ್ ಬೈ ಕಣ್ವಾ ಶಾಟ್ಸ್. ಕಟ್ಟುವವು ನಾವು ಹೊಸನಾಡೊಂದನು ರಸದ ಬೀಡಂದನು, ಕಟ್ಟುವವು ನಾವು ಹೊಸನಾಡೊಂದನು ರಸದ ಬೀಡಂದನು. ಮಕ್ಕಳೇ ಹೇಳಿ, ಹೆದ್ದೇಳಿ, ನಿಮ್ಮ ನಿಮ್ಮ ಗುರಿಗಳನ್ನು ಮುಟ್ಟುವವರೆಗೂ ಎಂದೆಂದಿಗೂ ಮಲಗಿದಿರಿ. ನಾವು ರಾಜಕಾರಣಿಗಳು ಶಿವ. ತಾವು ಡ್ರೆಸ್ಸಿನ ಓಕೆ, ಕೈಯಲ್ಲಿ ಏನಿದು ಅಣ್ಣ? ಇದು ನಮ್ಮ ಪಕ್ಷದ ಗುರ್ತು ಅಣ್ಣ. ನೆಲ ಒರ್ಸೋದು ಗುರ್ತಾಗಿ ಇಟ್ಕೋತಾರೇನ್ರಿ ಯಾರಾದ್ರು? ಅದು ನೋಡೋಣ, ನಾವು ಏನೇ ಹಿಟ್ರು ಏನೇ ಮಾಡಿದ್ರು ಡಿಫ್ರೆಂಟ್ ಆಗೇ ಮಾಡ್ಬೇಕು ಅಣ್ಣ. ಈ ಬೇರೆ ಪಕ್ಷದವರು ಏನ್ ಮಾಡ್ತಾರೋ ಏನ್ ಬಿಡ್ತಾರೋ ನಮಗೆ ಅದು ಮುಖ್ಯ ಅಲ್ಲ. ಇಲ್ಲಿ ಮೊದಲು ಆಗ್ಬೇಕಾಗಿರೋದು ಏನು ಹೇಳೋಣ? ಇಲ್ಲಿ ಏನಾಗ್ಬೇಕು, ಮೊದಲು ಬೆಂಗಳೂರಲ್ಲಿ ಮೆಟ್ರೋ ಚಾಲನೆ ಕಂಪ್ಲೀಟ್ ಆಗ್ಬೇಕು, ಹಾಗೆ ಹಳ್ಳಿನೂ ಡೆವಲಪ್ ಆಗ್ಬೇಕು, ಅಂದ್ರೆ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳ್ತಾ ಇದ್ರ? ಹೌದು. ಅಭಿವೃದ್ಧಿಗೆ ಸ್ವಲ್ಪ ಬೆಂಕಿ ಇಕ್ಕಣ. ಇಷ್ಟು ಪಕ್ಷಗಳು ಇಷ್ಟು ವರ್ಷ ಹಾಳು ಹೋದ್ಬೋಣ, ಈ ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ಅವ್ರವ್ರೇ ರುದ್ರಿ ಹಾಕ್ತಾ ಇದಾರಣ್ಣ. ಮೊದಲು ಆ ಅಭಿವೃದ್ಧಿ ಆಗಕ್ಕಿಂತ ಮೊದಲು ಎಲ್ಲ ಶುದ್ಧೀಕರಣ ಆಗ್ಬಿಡ್ಬೇಕು ಅಣ್ಣ. ಅದಕ್ಕೆ ನಮ್ಮ ಈ ಪಕ್ಷದ ಗುರುಸು ಹೊಸಪ್ಪ. ಶುದ್ಧೀಕರಣ ಅಂದ್ರೆ ಅಂದ್ರೆ ನ್ಯೂಸ್ ಅಲ್ಲಿ ಇರ್ಬೇಕು ಅಂತ. ಹೋಗಿ ಮಕ್ಕ ಇದು ಏನು ಹಣ? ನೀವು ಉಗಿ ಅಂದ್ಕೂಳೆ ಹೋಗ್ತಾ ಬಿಟ್ರೆ ಮತ್ತೆ ನಾನು ಹೇಳಿದ್ದು ಶುದ್ಧೀಕರಣ ಅಣ್ಣ. ಕ್ಲೀನ್. ಅಬ್ಬಾ ರಾಮ, ಶುದ್ಧೀಕರಣ. ಎಕ್ಸಾಕ್ಟ್ಲಿ, ಶುದ್ಧೀಕರಣ. ಅಬ್ಬಾ ಸರಿ. ಮೊದಲು ಪೊರಕೆ ತಗೊಂಡು ನಿಮ್ ನಾಲ್ಗೆ ತಿಕ್ಕೊಂಡು ಶುದ್ಧಿ ಮಾಡ್ಕೊಳ್ಳಿ. ನೀವು ನಮ್ಮನ್ನ ಕುರಿತು ಏನೋ ಅಂದಂಗಿತ್ತು. ಏನೋ ಅನ್ಲಿಲ್ಲ, ನಿಮ್ಮ ವಿಷಯ ನಮ್ಮ ಸ್ವಾಗತ. ಫಸ್ಟ್ ಮನಸ್ಸು ಶುದ್ಧಿಯಾಗಿರ್ಬೇಕು, ಆಗ ಕೆಲಸ ತಾನೇ ಶುದ್ಧೀಕರಣ ಆಗ್ತಾ ಇರುತ್ತೆ. ಚಾರ್ಸ್ಬಿಟ್ರಿ ಹಣ, ನೀವು ಚಾರ್ಸ್ಬಿಟ್ರಿ ಏನ ನಮ್ಮ ಕಣ್ಣನ್ನು. ಅಯ್ಯೋ ಹಣ, ನಾನು ಇಲ್ಲಿಂದಲೇ ಬದಲಾಗ್ಬಿಡ್ತೀನಿ. ಯಾವ್ದಾದ್ರೂ ನನ್ನ ಒಂದು ಒಳ್ಳೆ ಕೆಲಸಕ್ಕೆ ಹಚ್ಬಿಡೋಣ. ಹೌದಾ? ಒಳ್ಳೆ ಕೆಲಸ ಕೊಡ್ತೀನಿ, ಸಹಾಯ ಮಾಡ್ತೀನಿ. ಅವ್ರಿಗೇನಾದ್ರೂ ಸಹಾಯ ಬೇಕು ಅಂದ್ರೆ ನಿನ್ನ ಹತ್ರ ಕೇಳ್ತೀನಿ, ನೀನು ಸಹಾಯ ಮಾಡ್ಬೇಕು. ಓಕೆ ಅಣ್ಣ? ಹೊಡಿ ಹಣ್ಣು ಹೋಗು. ನಿನಗೆ ಅಂದ್ಬಿಟ್ಟು ಒಂದು ಬ್ಯಾಂಕ್ ಓಪನ್ ಮಾಡಿದೀನಿ, ಕಣ್ವಾ ಕೋಆಪರೇಟಿವ್ ಬ್ಯಾಂಕ್. ಹೋಗಿ ಅಲ್ಲಿ ಬ್ಯಾಂಕರ ಕೂತ್ಕೋ. ಆಡೊಂದನು ರಸದ ಬೀಡೊಂದನು. ಕಾರ್ಯಕ್ರಮ ಶುರು ಮಾಡೋದಕ್ಕೆ ಮುಂಚೆನೇ ಏನೇನ್ ತಡ್ಕೋಬೇಕ್ರಿ. ಓಕೆ, ಈಗ ನನ್ನ ಕೈಲಿ ತಡೆಯೋದಕ್ಕಾಗ್ತಿಲ್ಲ, ಯಾಕಂದ್ರೆ ನಮ್ಮ ಸೆಲೆಬ್ರಿಟಿ ಗೆಸ್ಟ್ ಆಲ್ರೆಡಿ ಬಂದು ಅಲ್ಲಿ ವೇಟಿಂಗ್ ಅಲ್ಲಿ ಇದ್ದಾರೆ. ಅವ್ರನ್ನ ಕರಿಬೇಕು. ಇವರ ಬಗ್ಗೆ ಒಂದು ಸಣ್ಣದಾದಂತ ಒಂದು ಇಂಟ್ರೊಡಕ್ಷನ್. ಇವರು ಬಹಳ ಒಳ್ಳೆಯ ನಟಿ, ಬಹಳ ಒಳ್ಳೆಯ ವ್ಯಕ್ತಿ. ಇವರು ಇವತ್ತು ಬಂದು ಯಾವ ಕಾರಣಕ್ಕೋಸ್ಕರ ಆಡ್ತಾರೆ, ಎಷ್ಟು ಮೊತ್ತನ ಗೆಲ್ತಾರೆ ಅಂತ ನೋಡೋಣ. ಪ್ಲೀಸ್ ವೆಲ್ಕಮ್ ಪೂಜಾ ಗಾಂಧಿ. ಪೂಜಾ, ವೆಲ್ಕಮ್ ಟು ಕಾಸ್ ಗಿಟಾರ್ಸ್. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಿ? ಹೇಗ್ ಕಾಣಿಸ್ತಾ ಇದ್ದೀನಿ? ತುಂಬಾ ಚೆನ್ನಾಗಿದ್ರಿ. ನೋಡೋದಕ್ಕೆ 2 ಕಣ್ಣು ಸಾಲ್ತಾ ಇಲ್ಲ ಅಷ್ಟೇ. ಜಾಸ್ತಿ ಹೊಗಳಬೇಡಿ. ಹೌದು, ಸಾಕು. ಓಕೆ ಪೂಜಾ, ಈಗ ಮೊದಲನೇದಾಗಿ ಆಟ ಶುರು ಮಾಡ್ಬಿಡೋಣ. ರೆಡಿ? ಈ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ 10 ಚಾನ್ಸ್ಗಳು ನಾನು ಕೊಟ್ಟಿದ್ದೀನಿ. 4 ಮೈನಸ್ ಇದೆ, 12 ಪ್ಲಸ್ ಇದೆ. ಫಸ್ಟ್ ಒಂದು ಚಾನ್ಸ್ ನನಗೆ ಬಿಟ್ಕೊಡ್ಬೇಕು. ಈಗ ಸದ್ಯಕ್ಕೆ 25,000 ರೂಪಾಯಿ ನಿಮಗೆ ಕೊಟ್ಟಿದ್ದೀನಿ. ಓಕೆ, ಯಾವ್ದನ್ನ ಬಿಟ್ಕೊಡ್ತೀರಾ? ಓಕೆ, ನನ್ನ ಡೇಟ್ ಆಫ್ ಬರ್ತ್ 7th, ಸೊ 7th ಬಿಟ್ಬಿಡ್ತೀನಿ. 7th ಯಾವ ಮಂತು? ಅಕ್ಟೋಬರ್. ಇಯರ್ ಕೇಳ್ಬಿಡಿ. ಸೊ ಹಾಗಿದ್ರೆ ತಾವು ಧನುರ್ ರಾಶಿ ಅಲ್ವಾ? ಇಲ್ಲ, ತುಲಾ ರಾಶಿ. ಸುಮ್ಮನೆ ಕೇಳದೆ ಹೆಂಗೆ ಅಲ್ವಾ? ಧನುರ್ ರಾಶಿ ನಂದು, ಅದಕ್ಕೆ ಬುಟ್ಟೆ. ಓಕೆ, ಸೊ ನಂಬರ್ 7 ಬ್ಲಾಕ್ ಮಾಡ್ಲಾ? ಪ್ಲೀಸ್ ಬ್ಲಾಕ್ ನಂಬರ್ 7. 7ರ ಹಿಂದೆ ಇರುವಂತಹ ಮೊತ್ತ ಎಷ್ಟು? 40,000. ಅಯ್ಯಯ್ಯ, 25,000 ಆಮೇಲೆ ಬರ್ಬೇಕಿತ್ತು. ಪರವಾಗಿಲ್ಲ, ಫಸ್ಟ್ ಡೇ ಫಾಲ್ ಆಗಿದೀವಲ್ವಾ, ಆಮೇಲೆ ರೈಸ್ ಆಗ್ತೀವಿ. ಆಮೇಲೆ ರೈಸ್ ಆಗ್ತೀರಾ? ಹೌದು. ಮುಂಗಾರು ಮಳೆ ಮಾಡ್ದಾಗ್ಲಿಂದ ಇದೆ ಅಲ್ವಾ? ಮಳೆ ಬಿತ್ತು, ಇವರೆದ್ರು ಸೊ ಬಿದ್ದಿದ ತಕ್ಷಣ ಎದ್ದೇಳ್ಬಿಡೋದು. ಆಯ್ತು, ನೋ ಪ್ರಾಬ್ಲಮ್. ಓಕೆ, 40,000 rupees, ನೋ ಪ್ರಾಬ್ಲಮ್, ಬಟ್ ಇಟ್ಸ್ ಓಕೆ. ಈಗ ನಿಜವಾದ ಗೇಮ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ನಂಬರ್ 5. ಪ್ಲೀಸ್ ಬ್ಲಾಕ್ ನಂಬರ್ 5. 5ರ ಹಿಂದೆ ಇರುವಂತಹ ಮೊತ್ತ ಎಷ್ಟು? 15,000. Not bad. Good. I told you. ಇಟ್ಸ್ ವೆರಿ ವೆರಿ ಗುಡ್. ಈಗ ಇದನ್ನ ಗೆಲ್ಬೇಕು ಅಂದ್ರೆ ಅಲ್ಲಿ ಚೈನ್ ಕಾಣಿಸ್ತಾ ಇದೆಯಲ್ಲ, ಅದು ಮುರಿದೋಗ್ಬೇಕು ಅಂದ್ರೆ ಟಾಸ್ ಗೆಲ್ಬೇಕು. Okay. ಸೊ ಪೂಜಾ, 15,000 ರೂಪಾಯಿಗೆ ಕಾಸ್ಗೆ ಟಾಸ್ ಆಡೋದಕ್ಕೆ ಆರ್ ಯು ರೆಡಿ? I'm ready.
ರಾಜನ ರಾಣಿನ? ರಾಣಿ, ಲೇಡೀಸ್ ಫಸ್ಟ್. ಏನಪ್ಪ ನಮ್ಮ ನೋಡ್ಕೊಂಡು ರಾಜನೇ ಅಂತ ಹೇಳ್ಬೋದಿತ್ತೇನಪ್ಪ. ಅಣ್ಣ, ಅಣ್ಣ ಲೇಡೀಸ್ ಫಸ್ಟ್. ನೀವು ಏನ್ ಬೇಕಾದ್ರೆ ಹೇಳ್ಕೊಳ್ಳಿ ಮೇಡಮ್ ಅವ್ರೆ, ಅಣ್ಣ ಅಂತ ಮಾತ್ರ ಹೇಳ್ಬೇಡಿ. ಓಕೆ, ಗೆಳೆಯ, ಆತ್ಮೀಯ ಗೆಳೆಯ. ಇದು ಪರವಾಗಿಲ್ಲ, ಇರ್ಲಿ. Okay ಅಲ್ವಾ? ಫಿಕ್ಸ್. ಓಕೆ, 15,000 ರೂಪಾಯಿ. ರಾಜನ ರಾಣಿನ? ರಾಣಿ. ರಾಣಿ. 15,000 rupees ರಾಣಿ ಅಂತ ಹೇಳ್ತಿರೋದು ಪೂಜಾ. ರಾಣಿ. ಶಬಾಷ್. ಈಗ ಚೈನ್ ಕಿತ್ತಾಕ್ಬೇಕು ಸ್ಟೈಲಿಶ್ ಆಗಿ. ಓಕೆ, ಕಿತ್ತಾಕ್ರೋ ಚೈನು. ಕಿತ್ತಾಕಿರೋ ಚೇನು. ಚೈನು ನಿಧಾನಕ್ಕೆ ಕಿತ್ತೋಗತ್ತೀಗ ಅಷ್ಟೇ. ಚೈನ್ ಮುರಿದೋಯ್ತು. 15,000 ರೂಪಾಯಿ ಗೆಲ್ಲುವಂತ ಅವಕಾಶ ಇದೆ. 25,000 rupees ಪ್ಲಸ್ 15,000 rupees 40,000 ಆಗ್ಬೋದು. ಇದಕ್ಕೆ ನಾನು ಕೊಡ್ತಾ ಇರುವಂತ ಚಾಲೆಂಜ್ ವೆರಿ ಸಿಂಪಲ್, ವೆರಿ ಈಸಿ. ಓಕೆ, ಓಕೆ, ಏನ್ ಕೊಡೋಣ ಮಾದೇವ? ಒಂದ್ ಸ್ವಲ್ಪ ನಾಲ್ಗೆನ ನುಲ್ಸೋಣ. ಸಡ್ಲ ಆಗ್ಬಿಟ್ರೆ ಅವ್ರ ಮುಂದೆ ಆಟ ಆಡಕ್ ಫ್ರೀ ಆಗುತ್ತೆ. ಹೌದಲ್ವಾ? ಹೌದು. ಟಂಗ್ ಟ್ವಿಸ್ಟರ್, ನಾಲ್ಗೆ ನುಲಿ. ನಾಲೆ. ಓಕೆ, ಸಾಬಾಸ, ಲೈಕ್ ಇಟ್ಸ್. ಯಾವ್ದಪ್ಪ? ಕುರುಡು ಕುದುರೆಗೆ ಹುರಿದ ಹುರಿಗಡಲೆ. ಓಕೆ, ಇನ್ನೊಂದ್ಸತಿ ಹೇಳಿ. ಕುರುಡು ಕುದುರೆಗೆ ಕುರುಡು ಕುದುರೆಗೆ ಹುರಿದ ಹುರಿಗಡಲೆ. ಕುರಿದ ಹುಡಿಗಳಲ್ಲೇ ಆಯ್ತಲ್ವಾ? ಅಚ್ಚಲ್ಲಿ ಹೇಳ್ಬೇಕು. ಸತಿ ಹೇಳ್ಬೇಕು. ಈಗ ಒಂದ್ ಕೆಲಸ ಮಾಡೋಣ ಮೇಡಮ್. ಒಂದ್ ನಿಮಿಷ. ಇದು ಕಷ್ಟ ಆಗ್ತಿದ್ಯಾ ನಿಮ್ಗೆ? ಕಷ್ಟ ಇಲ್ಲ, ಕಷ್ಟ ಏನು ಇಲ್ಲ. ವೇಟ್. ಅಲ್ಲ, ಇದು ತುಂಬಾ ಸುಲಭ. ಕುದುರೆಗೆ ತುಂಬಾ ಸುಲಭದ್ ಕೊಡ್ತೀನಿ. ಸುಲಭ ಕೊಡಿ. ಸುಲಭ ಕೊಡ್ತೀರಲ್ವಾ? ಡಗರ್ಮಾಂಚ್ ದಗ್ಧೂಮ್ ದಾ ತರಿಕಿಟ ತಕದ್ದೂಮ್. ಅದೇ ಇಂದು ಬಾಳಿದು ಮೂಳ ಕಾಳಗವು ಹೊಟ್ಟೆಯೇ ಕೇಂದ್ರವಾಗಿದೆ ನರ್ನ ಜೀವಿತಕ್ಕೆ. ನ್ಯಾಯ ದಾವಾಗ್ನಿಯಲ್ಲಿ ಕರಗುತ್ತಿದೆ ನರತೆ, ಸಂಸ್ಕೃತಿ, ಪ್ರೀತಿ, ದಿವದ ಬಯಕೆ. ಜೈ ಗೋಪಾಲ್ ಕೃಷ್ಣ ಅಡಿಗ. ನೀನೇನ್ ಅನ್ಕೊಂಡಿದ್ದೀರಾ? ಇಷ್ಟೊಂದು ನನ್ಗೆ ಕೂಡ ಕನ್ನಡ ಚೆನ್ನಾಗಿ ಬರುತ್ತೆ, ಅರ್ಥ ಆಯ್ತಾ? ಹೇಳಿ ಬಿಡಿ, ಏನಾದ್ರು ಒಂದು ಕನ್ನಡದಲ್ಲಿ ಹೇಳ. ಇವನಾರ್ವ ನೆಂದೆನಿಸದೆರೆಯ. ಇವ ನಮ್ಮವ ನೆಂದೆನಿಸಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗಳೆಂದೆನಿಸಯ್ಯ. ನನಗೆ ಕನ್ನಡ ಬರಲ್ಲ. ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಸೊ ಥ್ಯಾಂಕ್ ಯು. ಓಕೆ, ಸೊ ಪೂಜಾ, ಕುರುಡು ಕುದುರೆಗೆ ಹುರಿದ ಹುರಿಗಡಲೆ. ಕುರುಡು ಕುದುರೆಗೆ ಉರಿದ ಹುಡಿಗಳಲ್ಲೇ. ಕುರುಡು ಕುದುರೆಗೆ ಉರಿದ ಹುಡಿಗಳಲ್ಲೇ. ಕುರುಡು ಕುದುರೆಗೆ ಉರಿದ ಹುಡಿಗಳಲ್ಲೇ. ಉಡಿದ ಕೊಟ್ಟಮ್ಮ. 15,000 rupees. ಕಂಗ್ರ್ಯಾಚುಲೇಷನ್ಸ್. ಓಕೆ, ಮೂರನೇ ನಂಬರ್ ಹೇಳೋದಕ್ಕೆ ಮುಂಚೆ ಈ 40,000 ರೂಪಾಯಿ ಬಂದಿದೆಯಲ್ಲ, ಯಾರಿಗೋಸ್ಕರ ಆಡ್ತಾ ಇರೋದು ಅಂತ ಗೊತ್ತಾ? ನನಗೆ ಗೊತ್ತಿಲ್ಲ. ಓಕೆ, ಸೊ ಇವಾಗ ಅವ್ರನ್ನ ಕರೆಯೋಣ. ನಮ್ಮ ಇವತ್ತಿನ ಸಂಚಿಕೆಯ ಮುಖ್ಯ ಅತಿಥಿಗಳು. ಅವ್ರನ್ನ ಕರೆಯೋಣ. ಅವರ ಸಮಸ್ಯೆ ಏನು, ಅವ್ರಿಗೆ ಯಾವ ರೀತಿಯಾದಂತಹ ನಾವು ಸಹಾಯ ಮಾಡ್ಬೋದು ನೋಡೋಣ. ಓಕೆ, ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಪೂಜಾ. ಈತನ ಹೆಸರು ಕಿರಣ್ ಅಂತ. ಸೊ ಇವರ ಬಗ್ಗೆ ಒಂದು ಸಣ್ಣದಾದಂತ ಒಂದು ಸಾಕ್ಷಿ ಚಿತ್ರ ಇದೆ. ಅದರ ಹೆಸರು ಆಶಾ ಕಿರಣ. ಅದನ್ನ ನೋಡ್ಕೊಂಡ್ ಬಂದು ಇವ್ರನ್ನ ಮಾತಾಡ್ಸೋಣ. ಓಕೆ, ನನ್ನ ಹೆಸರು ಕಿರಣ್ ಅಂತ. ನಾನು ಇವಾಗ B.Com ಮುಗಿಸಿದ್ದೀನಿ. ನನಗೆ ನನ್ನ ತಂದೆ ಇಲ್ಲ, ನನ್ನ ತಾಯಿನೇ ಎಲ್ಲ ನೋಡ್ಕೊತಾ ಇರೋದು, ಓದಿಸಿರೋದೆಲ್ಲ ಅವ್ರೆ. ಕುದುರೋಗಿ ಅಂದರೆ ಎಲ್ಲ ಮಕ್ಕಳು ಥರನೇ, ಒಂದು 7 ವರ್ಷದ ತನಕ ಎಲ್ಲ ಮಕ್ಕಳು ಥರನೇ ಇದ್ದೆ ಸರ್. ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ನನಗೆ ಗೊತ್ತಿಲ್ದಿರ ಆಮೇಲೆ ಬೇರೆಯವರು ಹೇಳಿದರು, ಯಾಕೆ ಒಂದು ಸ್ವಲ್ಪ ಕುಂತೀಯ ಅಂತ ಕೇಳಿದ್ದಕ್ಕೆ ಆಮೇಲೆ ಅವಾಗಿಂದ ತೋರ್ಸೋಕೆ ಸ್ಟಾರ್ಟ್ ಮಾಡಿದ್ದು ನಮ್ಮ ತಾಯಿಯವರು. ಇದುವರೆಗೂ ನನಗೆ ಯಾವ ಡಾಕ್ಟ್ರಿಂದ ನನಗೆ ಯಾವ ಪ್ರತಿಫಲನೂ ಸಿಕ್ಕಿಲ್ಲ. ಆದ್ರೆ ದಿನಕ್ಕೆ ನನ್ನ ಮಗ ಈ ತರ ವೀಕ್ ಆಗ್ತಾ ಇದಾರೆ ನೋಡಿ, ನಾನು ಹಾಸ್ಪಿಟ್ಲಿಗೆ ಎಲ್ಲ ಕಡೆನೂ ನಾನು ತೋರಿಸ್ದೆ ಸರ್. ತೋರಿಸಿದ್ರು ರಿಲೇಶನ್ಶಿಪ್ ಅಲ್ಲಿ ಮದುವೆ ಆಗಿದ್ದೀರಾ, ಅದಕ್ಕೋಸ್ಕರ ಈ ತರ ಆಗಿದೆ ಅಂತ ಹೇಳಿದ್ರು. ಓದ್ತೀನಿ ಅನ್ನೋ ಹುಮ್ಮಸ್ಸು ಅವನಿಗಿದೆ, ಆದ್ರೆ ನಡೆದಾಡೋ ಶಕ್ತಿ ಅವನಲ್ಲಿಲ್ಲ. ಸರ್ ನನಗೆ B.Com ಆಗಿದೆ ಸರ್. ನನಗೆ ಇವಾಗ M.Com ಮಾಡಬೇಕು ಅಂತ ಆಸೆ ಇದೆ. ಆದರೆ ನಮ್ಮ ತಾಯಿಯವ್ರಿಗೆ ಅಷ್ಟು ಓದಿಸೋಷ್ಟು ಶಕ್ತಿ ಇಲ್ಲ ಸರ್. ಅದಕ್ಕೆ ನಾನೇ ಯಾವ್ದಾನ ಒಂದು ಅಂಗಡಿ ಹಾಕ್ಕೊಂಡು ಅದ್ರಲ್ಲಿ ದುಡ್ಕೊಂಡು ಕರೆಸ್ಪಾಂಡೆನ್ಸ್ ಮೂಲಕ ಓದೋಣ ಅಂತ ಆಸೆ ಇಟ್ಕೊಂಡಿದ್ದೀನಿ ಸರ್. ತಾಯಿನೇ ಇಲ್ಲ ಸರ್ ನನಗೆ. ಅವ್ರು ಬಿಟ್ರೆ ಇನ್ನು ನಾನು ಬದುಕೋದೇ ನನಗೆ ಡೌಟ್ ಇದೆ ಸರ್.
ಪೂಜಾ, ಇದು ಕಿರಣಿನ ಒಂದು ದುರಂತ ಕತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಚಿಕ್ಕ ಹುಡುಗ ಆಗಿದ್ದಾಗ ಸರಿಯಾಗೇ ಇದ್ದಲ್ಲ. ಚೆನ್ನಾಗೇ ಇದ್ದ ಸರ್ ಅವನು. ಸೊ ಸಡನ್ಲಿ ಏನಾಯ್ತು? ಏನ್ ರಿಲೇಷನ್ ಅಲ್ಲಿ ಮದ್ವೆ ಆಗಿದ್ದಕ್ಕೆ ಈ ತರ ಆಗಿದೆ ಸರ್. ಬಯೋಲಾಜಿಕಲಿ. ಬಟ್ ಇದು ಅವರವರ ನಂಬಿಕೆಗೆ. ಬಟ್ ಎಲ್ರಿಗೂ ಈ ತರ ಆಗುತ್ತೆ ಅನ್ನೋದು ಸುಳ್ಳಮ್ಮ. ಅದು ಏನಂದ್ರೆ ವಿಧಿಯಾಟದ ಮುಂದೆ ನಾವೆಲ್ಲ ಬರೀ ಬೊಂಬೆಗಳು. ಸೊ ನಿಮಗೆ ಯಾಕಾಗ್ಬೇಕು ಅಂತ, ಒಳ್ಳೇದಾಗ್ಬೇಕು ಅಂದಾಗ ನಮ್ಗೆ ಯಾಕಾಯ್ತು ಅಂತ ಗೊತ್ತಿಲ್ಲ ಸರ್ ನಮ್ಗೆ. ಯಾವುದೇ ಕಾರಣಕ್ಕೂ ಕಾಲಚಕ್ರನ ನಾವು ತಿರುಗಿಸೋದಕ್ಕಾಗಲ್ಲ. ಮುಂದೆ ಏನಾಗಬೇಕು ಅದ್ರ ಬಗ್ಗೆ ನಾವು ಯೋಚಿಸ್ಬೇಕು. ನಿಮಗೊಂದು ಮಾತು ಹೇಳ್ತೀನಿ, ಕೇಳಿಸ್ಕೊಡಿ. ನಾನು ಪ್ರತಿ ಸಲ ಇಲ್ಲಿ ಯಾರು ಬರ್ತಾರೆ ಅವ್ರಿಗೆಲ್ಲ ಹೇಳೋದು ಒಂದೇ, ಅವ್ರಿಗೆ ಏನೇ ಸಮಸ್ಯೆ ಇದ್ರೂ ಒಂದಲ್ಲ ಒಂದು ಸ್ಪೆಷಲ್ ಎಬಿಲಿಟಿ ಅನ್ನೋದಿರುತ್ತೆ. ನನ್ ಮಗನ್ಗೆ ಆ ತರದ್ದು ಯಾವ್ದು ಇಲ್ವಲ್ಲ ಸರ್. B.Com ಓದಿದಾನೆ, ಅದಕ್ಕಿಂತ ಇನ್ನೇನ್ ಬೇಕು? ಹೌದು. ನಿಮಗೆ ಗೊತ್ತೋ ಗೊತ್ತಿಲ್ವನೋ, ಪ್ರಪಂಚದ ಅತಿ ದೊಡ್ಡ ಸೈಂಟಿಸ್ಟ್ ಸ್ಟೀಫನ್ ಹಾಕಿಂಗ್ ಅಂತ. ನೀವು ನಂಬ್ತಿರೋ ಬಿಡ್ತಿರೋ, ಕತ್ತು ಕೆಳಗಡೆ ಅವ್ರಿಗೆ ಏನು ಸ್ವಾಧೀನ ಇರಲಿಲ್ಲ, ಒಂದು ಬೆರಳು ಕೂಡ ಅವರು ಆಡ್ಸೋದಕ್ಕಾಗ್ತಾ ಇರಲಿಲ್ಲ. ಆದ್ರೆ ಜಗತ್ತಿಗೆ ಎಂತೆಂಥ ಒಂದು ಅನ್ವೇಷಣೆಗಳು ಮಾಡ್ಕೊಟ್ಟಿದ್ದಾರೆ ಗೊತ್ತಾ. ಒಬ್ಬ ವ್ಯಕ್ತಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗ್ಬೇಕು ಅಂದ್ರೆ ಅವನಿಗೆ ಕೈಕಾಲು ಸರಿಗಿದ್ರು ಬೈಕು ಕಾರ್ ಬೇಕು. ಯಾರು ಪ್ಯಾರಾಸೈಟ್ಸು, ಯಾರು ಪರಾವಲಂಬಿಗಳು? ನಿಮ್ಮ ಮಗನಿಗೆ ನೀವು ಕೊಟ್ಟಿರುವಂತ ಒಂದೇ ಒಂದು ಶಕ್ತಿ ಅಂದ್ರೆ ವಿದ್ಯೆ. ವಿದ್ಯೆಯಿಂದ ಏನು ಬೇಕಂದ್ರೂ ಅಚೀವ್ ಮಾಡ್ಬೋದು. ನಿಮಗೆ ಗೊತ್ತಿಲ್ಲ ನಿಮ್ಮ ಮಗ ಯಾವ ಲೆವೆಲ್ಗೆ ರೀಚ್ ಆಗ್ತಾನೆ ಅಂತ. ಒಂದ್ ಹೇಳ್ತೀನಿ ಕೇಳಿಸ್ಕೊಳಕಂದ, ನಿನ್ನ ಒಂದು ಡೆಡಿಕೇಶನ್ಗೆ ಓದಬೇಕು ಅನ್ನೋ ಒಂದು ಮನಸ್ಥೈರ್ಯ ಇದೆಯಲ್ಲ, ಇದು ಯಾವತ್ತೂ ಬಿಡಬೇಡ. ಓಕೆ ಸರ್. ನಮ್ಮ ತಂದೆ ತೀರ್ಕೊಂಡಾಗ ನನಗೆ 1.5 ವರ್ಷ ಸರ್. ನಮ್ಮ ತಾಯಿನೇ ಅವಾಗಿಂದ ತುಂಬ ಕಷ್ಟಪಟ್ಟು ಬೆಳೆಸಿದ್ದಾರೆ ಸರ್. ನಮ್ಮ ತಾಯಿ ಇಲ್ದಿರ ನಾನು ಇದಕ್ಕೆ ಹೋಗ್ಬಿಡ್ತಾ ಇದ್ನ ನಂಗೆ ಗೊತ್ತಿಲ್ಲ ಸರ್. ನಮ್ಮ ತಾಯಿ ನೀವು ಸಾಕ್ಬೇಕು ಅಂತ ನಂಗೆ ತುಂಬ ಆಸೆ ಇದೆ ಸರ್. ಆದರೆ ನಂಗೆ ಓಡಾಡೋಕ್ಕೆ ಚೈತನ್ಯ ಇಲ್ಲ. ಆದರೆ ಕಂಪ್ಯೂಟರ್ ಮಾಡ್ಕೊಂಡಿದ್ದೀನಿ ಸರ್. ಕಂಪ್ಯೂಟರ್ ಸೈಬರ್ ಥರ ಇಟ್ಕೊಂಡು ಅದ್ರ ಮೂಲಕ ಕೆಲವು ಜನಕ್ಕೆ ಕಂಪ್ಯೂಟರ್ ಹೇಳ್ಕೊಂಡು ಕೊಡೋದನ್ನ ಮಾಡಬೇಕು ಅಂತಿದ್ದೀನಿ ಸರ್. ಖಂಡಿತವಾಗ್ಲೂ ನಿನ್ನ ಕನಸು ನೆರವೇರುತ್ತೆ. ಹೌದು. ನಿನ್ನ ಜೀವನದಲ್ಲಿ ತುಂಬಾ ಎತ್ತರಕ್ಕೆ ಬೆಳಿತೀಯ. ಏನು ಬೇಕಂದ್ರೂ ಕಳ್ಕೊ, ಆತ್ಮವಿಶ್ವಾಸ ಕಳ್ಕೊಬೇಡ. ಆಮೇಲೆ ನಿನ್ನ ತಾಯಿ ಬಗ್ಗೆ ಹೇಳ್ತಾ ಇದೆಯಾ, ಒಂದು ಮಾತು ಹೇಳ್ತೀನಿ, ಒಂದು ಹಾಡು ಕೂಡ ಇದೆ, ತಾಯಿನೇ ಎಲ್ಲ ಬದಲಾಗೋದಿಲ್ಲ. ತಾಯಿನೇ ಎಲ್ಲ ಬದಲಾಗೋದಿಲ್ಲ. ಓಕೆ, ಸೊ ಅದಕ್ಕೆ ಇಲ್ಲಿಗೆ ಬಂದಿದ್ದೀರಾ. ಇವತ್ತಿಂದ ನಿಮ್ಮ ಜೀವನದಲ್ಲಿ ಖುಷಿ ಸಂತೋಷ ತುಂಬಿರ್ಲಿ. ಅಳಂಗಿಲ್ಲ, ಹೌದು. ಸರಿ ಸರ್. ಅಳೋ ಹಾಗಿಲ್ಲ. ಅಲ್ಲಿ ಕೂರಿ ಆರಾಮಾಗಿ. ಓಕೆ, ಆಲ್ ದ ಬೆಸ್ಟ್ ಹೇಳಿ ಪೂಜಾಗೆ. ಜಾಸ್ತಿ ಹಣ ಗೆಲ್ಲಿ. ಆಲ್ ದ ಬೆಸ್ಟ್ ಮೇಡಮ್. ನಾನು ಟ್ರೈ ಮಾಡ್ತೀನಿ. ಓಕೆ ಮೇಡಮ್. ಓಕೆ ಪೂಜಾ, ಈಗ 40,000 ರೂಪಾಯಿ ಗೆದ್ದಿದ್ಯಾ. ಯಾವ ಕಾರಣಕ್ಕೆ ಅನ್ನೋದು ಗೊತ್ತಾಯ್ತಲ್ಲ. ಹೌದು. ಈಗ ಹೇಗೆ ಅನಿಸ್ತಾ ಇದೆ ಜವಾಬ್ದಾರಿ? ತುಂಬಾ ಕೇರ್ಫುಲ್ ಆಗಿ ಪ್ಲೇ ಮಾಡ್ಬೇಕು ನಾನು. ಥ್ಯಾಂಕ್ ಯು ಮೇಡಮ್. ಬಟ್ ಕಿರಣ, ನಾಗ್ತಾ ಇರ. ಓಕೆ ಜೀವನ ಅಂದ್ರೆ ಏನ್ ಗೊತ್ತಾ? ಎಸ್ ಸರ್. ಕಟ್ಟಣ ಬಾಳಣ ಬೆಳಗಣ ಭರವಸೆಯೇ ಬದುಕು. ಓಕೆ 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 ಪೂಜಾ, ನೆಕ್ಸ್ಟ್ ನಂಬರ್. ನೆಕ್ಸ್ಟ್ ನಂಬರ್ ನೀನ್ ಹೇಳು, ಯಾವ ನಂಬರ್ ಸೆಲೆಕ್ಟ್ ಮಾಡಿ? ನೆಕ್ಸ್ಟ್ ನಂಬರ್ 11. 11. ಯಾ 11. ಓಕೆ, ಪ್ಲೀಸ್ ಬ್ಲಾಕ್ ನಂಬರ್ 11. 11 ಬ್ಲಾಕ್ ಆಗಿದೆ. ಎಷ್ಟಿರ್ಬೋದು 11ರಿಂದ? 1 ಲಕ್ಷ. ಆಸೆ ಅನ್ನೋದು ಹೆಂಗಸರಿಗೆ 1 ಲಕ್ಷ ಇದ್ರೆ ಹೇಳಿದ್ದೀನಿ, ಮೇ ಬಿ 50 ಬರುತ್ತೆ. 11ರ ಹಿಂದೆ 1 ಲಕ್ಷ ಇದೆಯಾ ನೋಡೋಣ. ಯಾವ ಮೊತ್ತ ಇದೆ? 2000. ಓಕೆ, ಪರವಾಗಿಲ್ಲ. ಓಕೆ, 2,000 ರೂಪಾಯಿಗೆ ಆ ಚೈನ್ ಅನ್ನ ಬ್ರೇಕ್ ಮಾಡಬೇಕು. ಸೊ 2000 ರೂಪೀಸ್ಗೆ ಕಾಸ್ಕೆಟ್ ಆಡೋದಕ್ಕೆ ಯು ರೆಡಿ? ಐ ಆಮ್ ರೆಡಿ. ಆಲ್ ದ ಬೆಸ್ಟ್. ಯಾ. ರಾಜನ ರಾಣಿನ? ರಾಜ. 2,000 ರೂಪಾಯಿಗೆ ಎಸೆಟ್ ರಾಜ. ರಾಜ. ಸೂಪರ್. ಈಸ್ ಲಕ್ಕಿ. ಈಸ್ ಲಕ್ಕಿ. ಐ ನೋ ಈಸ್ ಲಕ್ಕಿ. ಈಗ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಹಾ ಕಿತ್ತಾಕ್ರೋ ಚೈನ್ ನ ಕಿತ್ತಾಕ್ರೋ ಚೈನ್. ಓಕೆ, 2,000 ರೂಪಾಯಿಗೆ ಏನ್ ಮಾಡ್ಸೋಣ ಮದೇವಾ? ಯಾವ್ದೊಂದು ಗಾದೆಗೆ ಕಂಪ್ಲೀಟ್ ಮಾಡ್ಸೋಣ. ಕೇಳಿ, ಏನ್ ಕೇಳ್ತೀರಾ? ರೆಡಿ? ತೋರ್ಸಪ್ಪ ಗಾದೆನ. ಗಣೇಶನ್ನ ಮಾಡಕ್ಕೆ ಹೋಗಿ ಡ್ಯಾಶ್ ದುನಿಯಾ ವಿಜಿ ಮಾಡಿದ್ರಂತೆ, ಭಟ್ರನ್ನ ಮಾಡಿದ್ರಂತೆ, ಶಿವಣ್ಣನ್ ಮಾಡಿದ್ರಂತೆ, ಅವ್ರ ಅಪ್ಪನ್ ಮಾಡಿದ್ರಂತೆ. ಓಕೆ, ನಾನು ಬಂದು ಸೆಲೆಕ್ಟ್ ಮಾಡ್ಬೇಕಲ್ವಾ? ಓಕೆನಿಲ್ಲ. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಕಾಸ್ಕೆಟ್ ಆಸ್ ನನಗೆ ಫಸ್ಟ್ ಟೈಮ್ ಪ್ರಶ್ನೆ ಕೇಳಿರೋದು. ಇಟ್ ಕ್ಯಾನ್ ಹ್ಯಾಪನ್ ಓನ್ಲಿ ವಿತ್ ಪೂಜಾ.
ಗಾದೆ ಅಲ್ವಾ ಇದು? ಹೌದು. ಸೊ ದುನಿಯಾ ವಿಜಿ ಕ್ಯಾನ್ಸಲ್. ಯಾಕೆ ಗಾದೆಯಲ್ಲಿ ಇರಬಾರ್ದು ದುನಿಯಾ ವಿಜಿ? ಕೇಳನಪ್ಪ. ಇದು ಗಾದೆ ಯಾವಾಗ ಬರ್ದಿದ್ದಾರೆ? ಲಾಜಿಕ್. ಸ್ವಲ್ಪ ಕಾಮನ್ ಸೆನ್ಸ್ ಇರ್ಬೇಕಲ್ಲ ಅಲ್ವಾ? ಅಲ್ವಾ? ಇದ್ದಿದ್ರೆ ನಾನು ಯಾಕೆ ಇಲ್ಲಿ ಬರ್ತಾ ಇದ್ದೆ? ಹೌದು. ನೆಕ್ಸ್ಟ್ ಏನಿದೆ ಓದಿ. ಭಟ್ರನ್ನ ಮಾಡಿದ್ರಂತೆ. ಅದು ಅಲ್ಲ, ಅದು ನಮ್ ಯೋಗರಾಜ್ ಸರ್ ಅಲ್ಲ. ಅವ್ರನ್ನು ಮಾಡಿಲ್ಲ ಯಾರು? ಐ ಥಿಂಕ್ ಅವ್ರ ಅಪ್ಪನ್ ಮಾಡಿದ್ರಂತೆ. ಶಿವಣ್ಣ ಇರಲ್ಲ. Somewhere I've heard. 2000. So now we are 42,000. 42,000 ರೂಪಾಯಿ ಹೌದು. ನಿಮ್ಮ ಖಾತೆಯಲ್ಲಿ ಭದ್ರವಾಗಿದೆ. ಮುಂದಿನ ನಂಬರ್ ಯಾವುದು? 1. ಓಕೆ ಫೈನ್. 1 ಬ್ಲಾಕ್ ಮಾಡ್ಲಾ? ಅಜ್ಜಿ 1 ಬ್ಲಾಕ್ ಮಾಡ್ತೀವಿ ಬಂದು. ಓಕೆನಾ? 1 ನಂಬರ್ 1 ಮಾಡಿ. ಮಾಡ್ರಪ್ಪ. 1 ಹಿಂದೆ ಇರುವಂತಹ ಮೊತ್ತ ಎಷ್ಟು? -25,000. ಏನ್ರಿ ನೀವು ಮಾಡ್ತೀರಾ ನಮ್ ಜೊತೆ? ಮನ್ಸಿಗೆ ಬಂತು 1 ಅಂತ ಹೇಳಿದ್ದು. ನೀನು ನನ್ನನ್ನು ಕೇಳಿದ್ರೆ ನಾನು ಎಲ್ಲಿಗೆ ಹೋಗ್ಲಿ? ಓಕೆ, ಸೊ ಎಷ್ಟಾಯ್ತು ಈಗ ನಮ್ಗೆ? 42,000ದಲ್ಲಿ 25,000 ಗಾನ್. ಓ ಗಾಡ್. ಸೊ 17,000 ರೂಪಾಯಿ ಇದೆ. ಏನಪ್ಪ ಬ್ಯಾಂಕರು, ಏನಪ್ಪ ಮಾಡ್ಸೋಣ? ಅಣ್ಣ ಈಗ ಗಾಂಧಾರಿ ಆತ್ಮೀಯ ಗೆಳೆಯ ಯೋಚನೆ ಮಾಡಿ ಏನೋ ಮಾಡಕ್ಕೆ. ಈ ಮೈನಸ್ ಬಿದ್ದಾಗ ಮಾತ್ರ ಗೆಳೆಯ, ಇಷ್ಟೊತ್ತು ಅಣ್ಣ ಅಣ್ಣ. ಪರವಾಗಿಲ್ಲ ಬಿಡಿ, 25,000 ಹಾಕೊಂಡಿದ್ದೀರಾ. ಗಾಂಧಾರಿ ಕಣ್ಣೂರಿ ಮಾಡ್ಸೋಣ. ಗಾಂಧಾರಿ ಕಣ್ಣೂರಿ. ಓಕೆ ರೆಡಿ, ಕಮಾನ್. ಟೇಸ್ಟ್ ಮಾಡ್ಬೋದು, ಮುಟ್ಬೋದು, ವಾಸನೆ ನೋಡ್ಬೋದು, ಏನ್ ಬೇಕಂದ್ರೂ ಮಾಡ್ಬೋದು. ಓಕೆ, 1 2 3 4 5 6 7 8 9 10 11 ಐಟಮ್ ಇದೆ. ಸೊ ನಾನು ಎಲ್ಲ ಕರೆಕ್ಟ್ ಆಗಿ ಹೇಳ್ಬೇಕು. ಇನ್ ತಪ್ಪ ಹೇಳಿದ್ರೆ ದುಡ್ಡು ಕೊಡ್ತಾರ. ಓಕೆ ಓಕೆ ರೆಡಿ. ಇದು ಕಪ್ ಅಲ್ವಾ? ಒಳಗಡೆ ಏನೋ ಇದೆ. ಓಕೆ ವೇಟ್. ಗಾರ್ಲಿಕ್, ಬೆಳ್ಳುಳ್ಳಿ, ಹಾ, ಇಲಾಯ್ಚಿ, ಗ್ರೀನ್ ಇಲಾಯ್ಚಿ. ಕಲರ್ ಬೇರೆ ಹೇಳ್ತು ಕಣ್ ಮುಚ್ಕೊಂಡು. ಕಾರ್ಡಮಮ್. ಆಪಲ್ ನನ್ಗೆ ಇಷ್ಟ ಇಲ್ಲ. ಇದು ರೆಡ್ ಮೆಣಸಿನ್ಕಾಯಿ. ರೆಡ್ ಮೆಣಸಿನ್ಕಾಯಿ ಕಲರ್ ಕೇಳಲಿಲ್ಲ, ಬರೀ ಮೆಣಸಿನ್ಕಾಯಿ ಅಂತ ಗೊತ್ತಾಗುತ್ತೆ. ಯಾಕೆಂದ್ರೆ ಡ್ರೈ ಅಲ್ವಾ, ಅದು ಕಾಮನ್ ಸೆನ್ಸ್ ಇರ್ಬೇಕು. ಅದ್ರಕ್, ಜಿಂಜರ್. ಹೇಳ್ತಾ ಇದೆಯಮ್ಮ. ಟ್ಯಾಮರಂಡ್. ಟ್ಯಾಮರಂಡ್. ಈರುಳ್ಳಿ. ಅದೇನದ ಉದಾಸೀನವಾಗಿ ಈರುಳ್ಳಿ. ಮೋಸ್ಟ್ ಯೂಸ್ ವೆಜಿಟೇಬಲ್ ಇನ್ ದ ವರ್ಲ್ಡ್ ಅದು. ಕುಕುಂಬರ್. ಒಂಚೂರು ಸೆಂಟ್ ಹೊಡೆದು ಕೊಡಬೇಕಾಗಿತ್ತು. ಏನಿದೆ ನನಗೆ ತಿಂದು ನೋಡಿ ಗೊತ್ತಾಗುತ್ತೆ. ಬೆಲ್ಲ. ಹೌದಾ? ಐ ಥಿಂಕ್ ಕ್ರಿಕೆಟ್ ಬಾಲ್. ಪಂಪ್ಕಿನ್. ಕನ್ನಡದಲ್ಲಿ ಏನಂತಾರೆ? ಅದು ಹೊಡಿತಾರೆ ಅಲ್ವಾ ಶೂಟಿಂಗ್ ಮುಗಿದ್ಮೇಲೆ ಎಲ್ಲ. ಇದು ಸ್ವೀಟ್ ಅಲ್ಲ, ಬಟ್ ಯಾವ್ದು ಅಂತ ನಾನು ನಾಯಿ ಮೂಗಿದ್ದಂಗಪ್ಪ, ಹಂಗ ಸ್ಮೆಲ್ ಎಲ್ಲ ಕಂಡು ಹಿಡಿತಾರೆ. ಅಣ್ಣ. ಗುಲಾಬ್ ಜಾಮೂನ್. ಗುಲಾಬ್ ಜಾಮೂನ್. ಓಕೆ ನೋಡೋಣ. ಎಲ್ಲ ಕರೆಕ್ಟ್ ಆಗಿದೆ. ಕರೆಕ್ಟ್ ಅಲ್ವಾ? ಓಕೆ, ಈಗ ಎಲ್ಲದನ್ನು ಪಾಪ ಗೆಸ್ಟ್ ಮಾಡಿದ್ದಾರೆ ಅಲ್ವಣ್ಣ? ಅಣ್ಣ, ನಾವು ನಮ್ಮ ಕಣ್ವ ಕೋಆಪರೇಟಿವ್ ಬ್ಯಾಂಕ್ ಕಡೆಯಿಂದ ಇಷ್ಟೆಲ್ಲದನ್ನು ಗುರುತಿಸಿದ್ದಕ್ಕೆ 4,000 ರೂಪಾಯಿಗಳನ್ನ ಕೊಡ್ತಾ ಇದ್ದೀನಿ. ನಾಚಿಕೆ ಆಗಲ್ವಾ? ₹4,000 ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಈ ಜಾಮೂನು ನಿನಗೆ ಫ್ರೀ ಗಿಫ್ಟ್. ಓಕೆ ತಾತ ಹೋಗಿ. ನೋ ಪ್ರಾಬ್ಲಮ್. ಸೊ 4,000 rupees. ಸೂಪರ್. ಓಕೆ ಪೂಜಾ, ಈಗ ಬ್ಯಾಂಕರು 4,000 ರೂಪಾಯಿ ಕೊಟ್ಟಿದ್ದಾನೆ. ಓಕೆ, ಈಗ ಟೋಟಲ್ ಆಗಿ ನಿನ್ನ ಖಾತೆಯಲ್ಲಿರುವಂತಹ ಮೊತ್ತ 21,000. 21,000. Okay, next number. ಇರುತ್ತೆ. ನೆಕ್ಸ್ಟ್ ನಂಬರ್ ಯಾವ ನಂಬರ್ ಸೆಲೆಕ್ಟ್ ಮಾಡಿ? ಅಜ್ಜಿ ನೀವು ಹೇಳಿ. 9. 9 ಅಮ್ಮ. ಓಕೆ, ಪ್ಲೀಸ್ ಬ್ಲಾಕ್ ನಂಬರ್ 9. 9ರ ಹಿಂದೆ ಇರುವಂತಹ ಮೊತ್ತ ಎಷ್ಟು? 5,000. ನಾಟ್ ಬ್ಯಾಡ್. ಗುಡ್. ಸೂಪರ್. 5,000 ರೂಪಾಯಿ ಗೆಲ್ಬೇಕು ಅಂದ್ರೆ ಕಾಸ್ಕೆ ಟಾಸ್ ಆಡಬೇಕು. ಆರ್ ಯು ರೆಡಿ? ಐ ಆಮ್ ರೆಡಿ. ರಾಜನ ರಾಣಿನ? ರಾಣಿ. 5,000 ರೂಪಾಯಿಗೆ ರಾಣಿ ಅಂತ ಹೇಳಿರೋದು. ಆಲ್ ದ ವೆರಿ ಬೆಸ್ಟ್.
ರಾಣಿ ಫಾರ್ 5,000 rupees. ರಾಣಿ ಈಗ ಒಂದು ಸಾಂಗ್ ಹಾಕ್ತೀನಿ. ಸಾಂಗ ಹಾ, ಅದು ಮಧ್ಯದಿಂದ ಶುರು ಆಗುತ್ತೆ. ಅದ್ರ ಸ್ಟಾರ್ಟಿಂಗ್ ಇಂದ ಹೇಳ್ಬೇಕು ಅಲ್ಲ, ಹಾಡ್ಬೇಕು. ಓಕೆ, ಹೊಸ ಹಾಡು ಹಳೆ ಹಾಡು ಮಧ್ಯದ್ದು. ಓಕೆ ಓಕೆ, ಯಾವ್ದಪ್ಪ ಹಾಡು? ನೋಡೋ ಆಸೆಯ ಹೊತ್ತು ದಿನವೂ ಆ ಸೂರ್ಯ ಬರುತ್ತಾನೋ. ಕೇಳಿದ್ದೀನಿ ಎಲ್ಲ. ಸಗಿಲಾಲಿಯ ತಾಯಿ ಹೇಳೆಯ ಎಂದುದರೆಗೆ ಆಚ. ಇದಕ್ಕೆ ಹೇಳೋದು, ಈ ತರ ಕನ್ನಡ ಹಾಡುಗಳು ಗೊತ್ತಾಗಬೇಕು ಅಂದ್ರೆ ಕೇಳ್ತಾ ಇರಬೇಕು 92.7 ಬಿಗ್ FM. ಓಕೆ, ಈಗ ಹಾಡು ಯಾವ್ದು ಗೊತ್ತಾ? ಹಾ, ಗೊತ್ತು. ಬೇಡುವೆನು ವರವನ್ನು ಕೊಡೆ ತಾಯಿ ಹಾಡು ಜನ್ಮ. ಹಾಡು ಬೇಡುವನು ವರವನ್ನು ಒಂದ್ ಬರ್ಡ್ ಹೇಳು, ನಾನು ನಿನಗೆ ರಿಪೀಟ್ ಮಾಡ್ತೀನಿ. ಬೇಡುವನು ವರವನ್ನು ಬೇಡುವವನ್ನನ್ ಕೊಡೆ ತಾಯಿ ಜನ್ಮವನು ಕೊಡಿದಾಯಿ ಜನ್ಮವನ್ನು ಕಡೆತನಕ ಮರೆಯಲ್ಲ ಜೋಗಿ. ಕಡೆಯದ ಕಲ್ಮ ಬಾ, ಮಲ್. ಜೋಗಿ. ಅಣ್ಣ ಇಸ್ ಟೂ ಮಚ್ ಅಲ್ವಾ ಅಣ್ಣ? ಈ ಸರಿ ನಿಮ್ ಟೋಪಿ ಸಾಕಾಗೋಗಿದೆ ಅಲ್ವಾ? ಎಲ್ಲರಿಗೂ ನಿಮ್ ಟೋಪಿ ಹಾಕ್ತೀರಾ? ಆರಾಮ್ ಗೆಟ್ರಮ್ ಇವತ್ತಾಯ್ತು. ಕರೆಕ್ಟ್ ಹಾಡಿದೆ ಅಲ್ವಾ ನಾನು? ಮೇಡಮ್ ಅಲ್ವಾ? ಕರೆಕ್ಟ್ ಹಾಡಿದ್ದಾರೆ. ತಗೊಳ್ಳಿ ನಿಮ್ ಟೋಪಿನ ವಾಪಸ್ಸು. ಕಡೆತನ ಮರಿಯಲ್ಲ ಜೋಗಿ. ಅಮ್ಮ 5,000 ರೂಪಾಯಿ ನೀವು ಕೊಟ್ಬಿಟ್ಟಿದ್ದೀರಮ್ಮ. 5,000 ರೂಪಾಯಿ ಕೊಟ್ಬಿಟ್ಟಿದ್ದೀರಮ್ಮ. ಆಗಲ್ಲ. ಅಯ್ಯಮ್ಮ, ಥ್ಯಾಂಕ್ಸ್. ಟೋಟಲ್ 26,000 ರೂಪಾಯಿ. 26,000. ಓಕೆ, ಈಗ ಕಿರಣ್, ನಿನಗೆ ಬೆಸ್ಟ್ ಫ್ರೆಂಡ್ ಯಾರು? ಕಾಲೇಜ್ಗೆ ಹೇಗೆ ಹೋಗ್ತಾ ಇದೆ ಇಷ್ಟೆಲ್ಲ ಸಮಸ್ಯೆ ಇದ್ದಾಗ? ಸರ್, ನಮ್ಮ ಬೆಸ್ಟ್ ಫ್ರೆಂಡ್ ತುಂಬಾನೇ ಬೆಸ್ಟ್ ಅಂದ್ರೆ ಗಂಗರಾಜು ಅಂತ ಸರ್. ಗಂಗರಾಜು ಅವ್ರು ನಮ್ಮ ಕ್ಲೋಸ್ ಅಣ್ಣ ಅಂತಾನೆ ಹೇಳ್ಕೊಂಬೋದು ಸರ್. ಕಾಲೇಜ್ ಒಳಗಡೆಕ್ಕೆ ಅವ್ರು ಎತ್ಕೊಂಡೋಗಿ ಕುಂಡ್ರಿಸೋರು, ತಿರ್ಗಾ ಬರ್ಬೇಕಾದ್ರೆ ಎತ್ಕೊಂಬಂದು ಗಾಡಿ ಮೇಲೆ ಅವರು. ಸೊ ಗಂಗರಾಜ್ಗೆ ನಮ್ಮ ಕಡೆಯಿಂದ ಥ್ಯಾಂಕ್ಸ್. ಥ್ಯಾಂಕ್ ಯು ಗಂಗರಾಜ್, ಥ್ಯಾಂಕ್ ಯು ಸೋ ಮಚ್. ಮುಂದಿನ ನಂಬರ್ 16. 16. 6+1 7 ಅಂತನಾ? 6+1 ಅಂದ್ರೆ ಕ್ಯಾಲ್ಕುಲೇಟರ್ ಕೊಡ್ಬೇಕಾಗಿತ್ತು. ಓಕೆ, 16 ಬ್ಲಾಕ್ ಮಾಡ್ಲಾ? ಪ್ಲೀಸ್ ಬ್ಲಾಕ್ ನಂಬರ್ 16. 16ರ ಹಿಂದೆ ಇರುವಂತಹ ಮೊತ್ತ ಎಷ್ಟು? 10,000. ಗುಡ್, ನಾಟ್ ಬ್ಯಾಡ್. ಇಟ್ಸ್ ವೆರಿ ಗುಡ್. 10,000 ರೂಪಾಯಿ ಗೆಲ್ಲೋದಕ್ಕೆ, ಕಾಸ್ಕೆ ಟಾಸ್ ಆಡೋದಕ್ಕೆ ಆರ್ ಯು ರೆಡಿ? ಐ ಆಮ್ ರೆಡಿ. ಓಕೆ, ಮತ್ತೆ ರಾಣಿ. ಮತ್ತೆ ರಾಣಿ 10,000 ರೂಪಾಯಿಗೆ ರಾಣಿ. ಓಕೆ, ಆಲ್ ದ ವೆರಿ ಬೆಸ್ಟ್. ರಾಜ 10,000 ರೂಪಾಯಲ್ಲಿ 1 ಗಾನ್. ಓ ಗಾಡ್. ಈಗ 1,000 ರೂಪಾಯಿಗೆ ಆಡಬೇಕು. ಪರವಾಗಿಲ್ಲ. 1,000 ರೂಪಾಯಿಗೆ ಪೂಜಾ, ನಾನು ಕೊಡ್ತಾ ಇರುವಂತಹ ಚಾಲೆಂಜ್ ಕುಡಿ. ಆನೆ ಪಟಾಕಿ ಪ್ರಶ್ನೆ. ಆನೆ ಪಟಾಕಿ ಪ್ರಶ್ನೆ ನೋಡೋಣ. ಓಕೆ, ಪ್ರಶ್ನೆ: ಆಪರೇಷನ್ ಡೈಮಂಡ್ ರಾಕೆಟ್ ಚಿತ್ರದಲ್ಲಿ ಅಣ್ಣ ಅವರ ಪಾತ್ರ ಯಾವುದು? ಆಪರೇಷನ್ ಮಾಡೋ ಡಾಕ್ಟ್ರು, ಡೈಮಂಡ್ ಮಾರೋ ಮರ್ಚೆಂಟು, ರಾಕೆಟ್ ಓಡಿಸೋ ಡ್ರೈವರು, ಗುಪ್ತಚರ ಅಂದ್ರೆ ಡಿಟೆಕ್ಟಿವ್. ಡಾಕ್ಟರ್ ರಾಜ್ಕುಮಾರ್ ಸರ್ ನೋ? ಅಣ್ಣ ಅವರ ಸ್ವಲ್ಪ ಪಾತ್ರ. ಸ್ವಲ್ಪ ನೋಡಿದ್ದೀನಿ. ಐ ಥಿಂಕ್ ಹೀಸ್ ಅ ಡಿಟೆಕ್ಟಿವ್. ಯು ಥಿಂಕ್ ಆರ್ ಯು ಕಾನ್ಫಿಡೆಂಟ್? ಡಿಟೆಕ್ಟಿವ್, ಗುಪ್ತಚರ. ಗುಪ್ತಚರ, ಶೋರ್. ಕಿರಣ, ಏನ್ ಮಾಡ್ಲಿ? ಕೊಡ್ಲಾ? ಕರೆಕ್ಟ್ ಇದೆ ಅಲ್ವಾ? ಕರೆಕ್ಟಾ? ಎಸ್ ಸರ್. ಓಕೆ, 1,000 rupees. ಸೊ ಟೋಟಲ್ 27,000. 27,000. 27,000. 27,000. ನೆಕ್ಸ್ಟ್ ನಂಬರ್ 3. 3. ಓಕೆ, 3 ಅಂದ್ರೆ ಗೊತ್ತಲ್ಲ? ಶಿವ. ಅಲ್ಲೇ ತಿರುಗಿಸ್ಬಿಟ್ಲು. ತಿರುಪತಿ ತಿಮ್ಮಪ್ಪನ ಆಗತ್ತೆ. ಹಿಂಗಂದಿದ್ದು ಹಿಂಗಂದು. ಓಕೆ ಓಕೆ, 3ನ್ನ ಬ್ಲಾಕ್ ಮಾಡಿ. 3 ಅಂತ ಹೇಳಿರೋದು ಪೂಜಾ, ಬ್ಲಾಕ್ ಮಾಡಿದೀನಿ. 3ರ ಹಿಂದೆ ಇರುವಂತಹ ಮೊತ್ತ ಎಷ್ಟು? 50,000. ಗುಡ್. 50,000 ರೂಪಾಯಿ ಗೆಲ್ಲಬೇಕು ಅಂದ್ರೆ ಕಾಸ್ಕೆಟ್ ಟಾಸ್ ಆಡಬೇಕು. ಯು ರೆಡಿ? ಐ ಆಮ್ ರೆಡಿ. ಅಜ್ಜಿ ನೀವ್ ಹೇಳಿ, ರಾಜನಾ ರಾಣಿನಾ? ರಾಜನಾ? ಓಕೆ, ರಾಜ. ಶಾ. Sure. 50,000 rupees, 50,000 ರೂಪಾಯಿಗಳಿಗೆ Yes. ರಾಜ ಅಂತ ಹೇಳ್ತಾ ಇರೋದು ಪೂಜಾ. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಮೇಡಮ್ ಅವರೇ,
50,000 ರೂಪಾಯಿ ಅಲ್ವಾ, ಕಡಿಮೆ ಅಮೌಂಟ್ ಅಲ್ಲ. ನಿಮಗೆ ಒಳ್ಳೇದಾಗ್ಲಿ ಅಂದ್ಬಿಟ್ಟು ದೇವ್ರ ಹತ್ರ ನಾನು ಕೇಳ್ಕೊತಾ ಇರ್ತೀನಿ. ಈಗ ತಪಸ್ಸಿಗೆ ಶುರು ಮಾಡ್ತೀನಿ, ನಿಮಗೆ ಒಳ್ಳೇದಾಗ್ಲಿ ಅಂತ. ರೆಡಿನಾ? ಸ್ಟಾರ್ಟ್ ಮಾಡಿ. ರೆಡಿ? ಬಿದ್ದೋಗ್ಬೇಡಿ ಅಣ್ಣ. ನೀನ್ ಸುಮ್ಮನೆ ಕೂತ್ಕೊಳ್ಳ ಅಲ್ಲಿ. ತಗೊಂಡ್ಲೇ. ಓಕೆ ಪೂಜಾ, ರಾಜನ ರಾಣಿನ? ರಾಜ. ರಾಜ ರಾಜ. ಶೋ. ಹಾ. ರಾಜ. ಮೇಡಮ್ ಅವರೇ, ಒಂದು ಒಳ್ಳೆ ಕೆಲಸಕ್ಕೆ ಬರೀ ಒಂಟಿ ಕಾಲೇನೋ 2 ಕಾಲು ಎತ್ತುಬಿಟ್ಟು ನಾನು ತಪಸ್ ಮಾಡ್ಬಿಡ್ತೀನಿ ಅಷ್ಟೇ. ನಾನು ಸೂಪರ್ ಅಣ್ಣ, ನನ್ಗೆ ತುಂಬಾ ಹೆಮ್ಮೆ ಇದೆ ನಿನ್ ಮೇಲೆ. ಅಲ್ವಾ? ಗೆಳೆಯ ಅಂಡ್ ಗೆಳತಿಗೆ ಒಂದು ಸಾಂಗ್ ಹಾಕ್ತೀನಿ, ಡ್ಯಾನ್ಸ್ ಮಾಡ್ಬಿಡಿಪ್ಪ. 50,000 ಯಾಕೆ? ರೂಪಾಯಿ. 50,000 ರೂಪಾಯಿ ಗೆದ್ದಿರೋದಕ್ಕೆ ಇಬ್ರು ಮಾಡ ನಡ್ರಿ ಹೇಳ್ತೀನಿ. ಓಕೆ ಬನ್ನಿ. ಊರಿಗೊಬ್ಳೆ ಪದ್ಮಾವತಿ ಹಂಸರಾಜಯ ಹಾಡುತ್ತೀ. 50,000 ರೂಪಾಯಿಗೆ ಏನೆಲ್ಲ ಕಷ್ಟಪಡ್ತೀರಾ ಗುರು. ನಾನು ಎಷ್ಟು ಕಷ್ಟಪಡ್ಬೇಡ ನಿನ್ ಡ್ಯಾನ್ಸ್ ನೋಡ್ಕೊಂಡು. ಓಕೆ ಹೌದು. 50,000 ರುಪೀಸ್ಗೆ ಚೈನ್ ಮುರ್ದಾಕಾಗಿದೆ. ಈಗ 50,000 ರೂಪಾಯಿ ಗೆಲ್ಲಬೇಕು ಅಂದ್ರೆ ಹಾ ಹಾ. ಒಂದು ತುಂಬಾ ಸಿಂಪಲ್ ಆಗಿರೋ ಟಾಸ್ಕ್ ಕೊಡ್ತೀನಿ, ಅದನ್ನ ಏನು? ಮಾಡಿ. ಕಮ್ ಸ್ಟ್ಯಾಂಡ್ ಹಿಯರ್. 1 ನಿಮಿಷ ಹಾ ಹಾ. ಯಾವುದೇ ಒಂದು ಆಂಗ್ಲ ಪದಾನು ಯೂಸ್ ಮಾಡಬಾರ್ದು, ಬಳಸಬಾರ್ದು. ಓಕೆ ಅಚ್ಚ ಕನ್ನಡದಲ್ಲಿ ಓಕೆ ಸ್ವಚ್ಛವಾಗಿ ಓಕೆ ಉಚ್ಚರಿಸಬೇಕು. ಓಕೆ. 1 ನಿಮಿಷ ಶುರು. ನನ್ನ ಹೆಸರು ಪೂಜಾ ಗಾಂಧಿ. ನಾನು ಬೆಳಗ್ಗೆ 7 ಗಂಟೆವರೆಗೂ ಮಲಗಿರ್ತೀನಿ. 9ಗೆ ಹುಟ್ಟಿದ್ದೆ. 7-9ಕ್ಕೆ ಹುಟ್ಟಿದ್ದು. ನಾನು 4 ವಿದ್ಯಾಲಯ ಬದಲಾಯಿಸಿದ್ದೀನಿ. ಚೇಂಜ್. ಬದಲಾಯಿಸಿದ್ದೀನಿ. ಹಾ ಓಕೆ. ಯಾಕೆ ಅಂದ್ರೆ ಅವ್ರು ಮುಚ್ಕೊಂಡು ಹೋಗ್ಬಿಟ್ರು. ನನಗೆ ಓದೋದ್ರಲ್ಲಿ ಆಸಕ್ತಿ ಇರಲಿಲ್ಲ. ಹೌದು, ನನಗೆ ಓದೋದ್ರಲ್ಲಿ ಆಸಕ್ತಿ ಇದೆ, ಆದ್ರೆ ನನಗೆ ಬುದ್ಧಿ ಇಲ್ಲ. ಗಣಿತ ನನಗೆ ಇಷ್ಟ ಇರ್ಲಿಲ್ಲ. ನನಗೆ ಬಿಸಿಬೇಳೆ ಬಾತ್ ತುಂಬಾ ಇಷ್ಟ. ಬೇಗ. ನಾನು ಇಲ್ಲಿವರೆಗೂ 35 ಚಿತ್ರದಲ್ಲಿ ನಟಿಸಿದ್ದೀನಿ. ನನ್ನ ಮನೇಲಿ ಕರೆಂಟ್ ಇಲ್ಲ. ನನಗೆ ಮೋಸ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇವರು. ಆ ಆಂಗ್ಲ ಭಾಷೆನ ಪ್ರಯೋಗ ಮಾಡ್ಕೊಂಡು ನನಗೆ 50,000 ಬರಬಾರ್ದು ಅಂತ ಅವರು ಪ್ರಯತ್ನ ಪಡಿಸ್ತಾ ಇದ್ದಾರೆ. ಬಟ್ ನಿಮ್ಮ ಪ್ರಯತ್ನನ ನಾನು ಕಂಟಿನ್ಯೂ ಮಾಡ್ತೀನಿ. ನಾನು ನಿಮ್ಮ ಗುರಿ ಏನಿದೆ, ನನಗೆ ಮತ್ತೆ ನಮ್ಮ ಕಿರಣ್ ಅವ್ರಿಗೆ ನೀವು ಮೋಸ ಮಾಡ್ತೀರಾ, ಮತ್ತೆ 50,000 ಬರಬಾರ್ದು ಅಂತ ನೀವು ನಮ್ಗೆ ಮತ್ತೆ ಮತ್ತೆ ಆಂಗ್ಲ ಭಾಷೆನ ಪ್ರಯೋಗ ಮಾಡ್ತಾ ಇದ್ದೀರಾ ಅನಿಸುತ್ತಿದೆ. ಯಾಕೆ? 50,000 ರೂಪಾಯಿ ತಗೊಂಡೋಗಮ್ಮ ಫಸ್ಟ್. 50,000 ರುಪೀಸ್ ಹೊಡೆಯಲ್ಲ. ಏನಿದೆ, ಒಂದ್ಸತಿ ಟಾಸ್ಕ್ ಮಾಡೋಕೆ ಮೈಂಡ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ಬೇಕು. ಹೌದು. ಜೀವನದಲ್ಲಿ ಮೊದಲನೇ ಸರಿ ಯೂಸ್ ಮಾಡಿರೋದಲ್ಲ ಇದು. ಓಕೆ ಆಯ್ತು, ತುಂಬಾ ಥ್ಯಾಂಕ್ಸ್. ನಾವು 50,000 ಗೆಲ್ದಿದ್ದೀವಿ. ಟೋಟಲ್ 77,000 ರುಪೀಸ್. 77,000. ವಾವ್, ಸೂಪರ್ ಅಣ್ಣ. 77. ಈಗ ನಿಮ್ಮ ಅವಶ್ಯಕತೆ ಇಲ್ಲ ನಮ್ಗೆ. ಇನ್ನು ಮೈನಸ್ ಇದಾವೆ. ಮೈನಸ್ ಬಿದ್ದಾಗ ಸಹೋದರ ಗೆಳೆಯ ಬರ್ತೀರಾ? ಬನ್ನಿ. ಆಯ್ತು, ಬರ್ತೀವಿ, ನೋ ಪ್ರಾಬ್ಲಮ್. ಓಕೆ. ಈಗ ಪೂಜಾ ನೆಕ್ಸ್ಟ್ ನಂಬರ್. ಹಾ ಓಕೆ, ಏನ್ ನಂಬರ್ ಹೇಳ್ಬೇಕು ಅಮ್ಮ? ನೀವ್ ಹೇಳಿ ಈಗ. 2. 2. ಓಕೆ, 2. ಇಟ್ಸ್ ಓಕೆ. 77 ಇರೋದು 1 ಲಕ್ಷ ಆಗ್ಲಿ, ಬಟ್ ಇನ್ನ 3 ಚಾನ್ಸ್ ಇದೆ. ಹುಷಾರು, ಮೈನಸ್ ಕೂಡ ಇರ್ಬೋದು. ಇಟ್ಸ್ ಓಕೆ, ಇಟ್ಸ್ ಅ ಗೇಮ್ ಆಫ್ ಲಕ್. 2 ಬ್ಲಾಕ್ ಮಾಡ್ಲಾ? ಬ್ಲಾಕ್ ಮಾಡಿ. 2ಅನ್ನ ಬ್ಲಾಕ್ ಮಾಡಿ. 2ರ ಹಿಂದೆ ಇರುವಂತಹ ಮೊತ್ತ ಎಷ್ಟು? ಅದೇ ನಾನು ಹೇಳ್ದೆ, -35. ಓಕೆ, ಇನ್ನು 3 ಚಾನ್ಸ್ ಇದೆ ಅಲ್ವಾ? ಇನ್ನ ನೋ 2 ಪ್ರಾಬ್ಲಮ್. ಇದೆ. ಅದೇ 2, ನೋ ಪ್ರಾಬ್ಲಮ್. 35. 77ರಲ್ಲಿ 35ಅನ್ನ ಕಳಿಬೇಕು ನಾವೀಗ. ಸೊ ಎಷ್ಟು ಬ್ಯಾಲೆನ್ಸ್ ಆಯ್ತು? 42,000 ರುಪೀಸ್. 40. 42 ಇನ್ನೂ ಇದೆ. 42 ಇನ್ನ ಇದೆ. ಇನ್ನ 2 ಚಾನ್ಸ್ ಇದೆ. ಆದ್ರೆ ಇದಕ್ಕೆ ಮಾತಾಡ್ಲಾ ಬೇಡವಾ? ಮಾತಾಡಿ. ಅಪ್ಪ ಮಾತಾಡಕ್ಕೆ ಬಿಡ್ತಾ ಇಲ್ಲ. ಓಕೆ, ಈಗ 35,000 ರೂಪಾಯಿ ಕಳ್ಕೊಂಡಿದ್ಯಾ. ನಮ್ಮ ಕಣ್ವ ಕೋಆಪರೇಟಿವ್ ಬ್ಯಾಂಕ್ ಕಡೆಯಿಂದ ಒಂದು ಚಾಲೆಂಜ್ ಇದೆ. ಇದನ್ನ ಅಕಸ್ಮಾತ್ ಏನಾದ್ರೂ ನೀಟಾಗಿ ಮಾಡಿದ್ರೆ ಒಂದಷ್ಟು ದುಡ್ಡು ಸಿಗುತ್ತೆ. ಸರಿ ಆಯ್ತು. ಓಕೆ,
ಈಗ ಮಾಡ್ಬೇಕಾಗಿರೋದು ಏನು ಅಂದ್ರೆ ಪಾಪ ಕಂದ ಗೆಳೆಯ ಬನ್ನಿ. ಈಗ ಗೆಳೆಯ ಈಗ ನಮಗೆ ನಾವೇ ಅನ್ಕೋಬೇಕು. ಈಗ ಕರ್ಸ್ಕೊಳ್ಳೆ ಹೋಗ್ತಿಲ್ಲ, ನಾಚಿಕೆ ಆಗಲ್ಲ? ಈ ಟಾಸ್ಕಿನ ಹೆಸರು ಮರುಗುಳಿ ಮಾದೇವ ಅಂತ. ಇವನು ಬಂದು ಆರ್ಡರ್ ತಗೋತಾನೆ. ಓಕೆ 1 ನಿಮಿಷದ ಒಳಗಡೆ ಓಕೆ 100 ರೂಪಾಯಿ ಖರ್ಚು ಮಾಡ್ಬೇಕು. ಓ ಓಕೆ ಓಕೆ ಆದ್ರೆ ಇವನಿಗೆ ಪ್ರತಿ 30 ಸೆಕೆಂಡ್ಗೆ ಹಾ ಇವನ ಮೆಮೊರಿ ಲಾಸ್ ಆಗುತ್ತೆ. ಹ್ಮ್ ಓಕೆ ಸೊ ಅಷ್ಟರೊಳಗಡೆ ಆರ್ಡರ್ ಕೊಡಬೇಕು, ಅವ್ನು ತಗೊಂಬಂದು ಇಡಬೇಕು. ಸೊ ಅಣ್ಣ ಇಸ್ ಗಜನಿ. ಹಾ ಎಷ್ಟು ಸ್ಮಾರ್ಟ್ ಆಗಿರ್ಬೇಕು, ಇಟ್ ಇಸ್ ಅಪ್ ಟು ಯು. ಓಕೆ ನೀನ್ ಏನೇನ್ ಮಾಡ್ತೀಯ ನೀನ್ ಮಾಡ್ಕೊಳಪ್ಪ. ಓಕೆನಾ? ಓಕೆ ರೆಡಿ? ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಹಲೋ ಮೇಡಮ್, ನಮಸ್ಕಾರ ಮೇಡಮ್. ನಮಸ್ಕಾರ. ವೆಲ್ಕಮ್ ಟು ಕಾಸ್ಕೆಟಾಸ್ ಖಾನಾವಳಿ ಮೇಡಮ್. ಮಾಲಕರು ಸುಜನ್ ಲೋಕೇಶ್ ಮೇಡಮ್, ಹಿಂಬಾಲಕರು ಜಾಂಗೀರ್ MS ಮೇಡಮ್. ಮೇಡಮ್ ಹೌ ಆರ್ ಯು ಮೇಡಮ್? ಐ ಆಮ್ ಗುಡ್. ಹ್ಯಾಡ್ ಯುವರ್ ಬ್ರೇಕ್ಫಾಸ್ಟ್ ಮೇಡಮ್? ಇಲ್ಲ ಅದಕ್ಕೆ ಹ್ಯಾಡ್ ಯುವರ್ ಲಂಚ್ ಬಂದಿದ್ದೀನಿ ಮೇಡಮ್? ಅಲ್ವಾ? ಇಲ್ಲಿ ಹ್ಯಾಡ್ ಯುವರ್ ಡಿನ್ನರ್ ಮೇಡಮ್? Okay, ಹೌ ಇಸ್ ಯುವರ್ ಜೆಟ್ ಲ್ಯಾಕ್ ಮೇಡಮ್? ಫರ್ಗೆಟ್ ಇಟ್ ಮೇಡಮ್. ವಾಟ್ ಯು ವಾಂಟ್ ಮೇಡಮ್? ನಮ್ಮ ಖಾನಾವಳಿಯಲ್ಲಿ ಏನೇನಿದೆ ಅಂತ ಒಂದ್ಸಲ ಲಿಸ್ಟ್ ಓದ್ಬಿಡ್ತೀನಿ, ನೀವು ಯಾವ್ದು ಬೇಕು ಅಂತ ಆಯ್ಕೆ ಮಾಡ್ಕೊಳ್ಳಿ ಮೇಡಮ್. ಚಾರ್ಮಿನಾರ್ ಚಂಪಕಲ್ ಇದೆ, ಕಟಾರಿ ಇದೆ, ಕಾರಬಾತ್ ಇದೆ, ಜೋಗಯ್ಯ ಜಿಲೇಬಿ ಇದೆ, ಜೋಗಯ್ಯ ಜಿಲೇಬಿ. ಪುಟ್ಟಂತ ಅರೆ ಜೋಗಯ್ಯ ಜಿಲೇಬಿ. ಜೋಗಯ್ಯ ಜಿಲೇಬಿ. ಎಸ್ ಓಕೆ ಮೇಡಮ್. ಜೋಗಯ್ಯ ಜಿಲೇಬಿ ಅಂತ ಹೇಳಿದ್ರಲ್ಲ ಮೇಡಮ್. ಮೇಡಮ್ ಅದರಲ್ಲಿ ನಾವು ರೆಡ್ ಕಲರ್ ಜಿಲೇಬಿ ಹಾಕ್ತೀವಿ, ವೈಟ್ ಕಲರ್ದು ಜಿಲೇಬಿ ಹಾಕ್ತೀವಿ. ನಿಮಗೆ ಯಾವ ಕಲರ್ ಬೇಕು ಮೇಡಮ್? ಫಸ್ಟ್ ಇನ್ನೊಂದು ಡಿಶ್ ಹೇಳಿ. ನೆಕ್ಸ್ಟ್ ಅದು ನೋಡಿ ಮೇಡಮ್, ಪರಮಾತ್ಮ ಪಲಾವ್ ಜೊತೆ ಕೋಟಿಗೊಬ್ಬ ರೋಟಿ ಕರಿ ಇದೆ ಮೇಡಮ್. ರೋಟಿ ಕರಿ. ಮೇಡಮ್ ಅದು ನೀವು ಜಿಲೇಬಿದೆ ನನಗೆ ಕಂಪ್ಲೀಟ್ ಡೀಟೇಲ್ ಕೊಡ್ಲಿಲ್ಲ. ಜಲೇಬಿ ರೆಡ್ ರೋಟಿ ಜಿಲೇಬಿ ರೆಡ್ ಕಲರ್. ಈ ಜಿಲೇಬಿ ಅಂತ ಹೇಳಿದ್ರಲ್ಲ ಮೇಡಮ್, ಅದು ವಿತ್ ಶುಗರ್ ಅಥವಾ ವಿತೌಟ್ ಶುಗರ್ ಮೇಡಮ್? ವಿತ್ ಶುಗರ್ ಇರುತ್ತೆ ಜಿಲೇಬಿ. ಅಲ್ಲ ನಮ್ಮಲ್ಲಿ ಶುಗರ್ಲೆಸ್, ಯಾಕಂದ್ರೆ ಶುಗರ್ಲೆಸ್ ತುಂಬಾ ಜಾಸ್ತಿ ಜನ ಆಗಿದಾರಲ್ವಾ, ನಾವು ಶುಗರ್ಲೆಸ್ ಮಾಡ್ತೀವಿ. ನಿಮಗೆ ನನಗೆ ವಿತ್ ಶುಗರ್ ಬೇಕು, ನನಗೆ ಶುಗರ್ ಇಲ್ಲ. ವಿತ್ ಶುಗರ್ ಬೇಕು ಮೇಡಮ್. ಜಿಲೇಬಿ ಅಂದ್ರೆ ನಾವು ನಮಸ್ಕಾರ ಮೇಡಮ್, ವೆಲ್ಕಮ್ ಟು ಕಾಸ್ಕೆಟಾಸ್ ಖಾನಾವಳಿ ಮೇಡಮ್. ಮಾಲಕರು ಸುಜನ್ ಲೋಕೇಶ್ ಮೇಡಮ್, ಹಿಂಬಾಲಕರು ಜಾಂಗೀರ್ MS ಮೇಡಮ್. Okay, ನಂಗೆ ಜಿಲೇಬಿ ಬೇಕು. ಹೌ ಇಸ್ ಯುವರ್ ಜೆಟ್ ಲ್ಯಾಕ್ ಜಿಲೇಬಿ ಮೇಡಮ್? ಬೇಕು. ಹ್ಯಾಡ್ ಯುವರ್ ಲಂಚ್ ಮೇಡಮ್? ಹ್ಯಾಡ್ ಯುವರ್ ಬ್ರೇಕ್ಫಾಸ್ಟ್ ಮೇಡಮ್? ಹ್ಯಾಡ್ ಯುವರ್ ಡಿನ್ನರ್ ಮೇಡಮ್? ಹೌ ಇಸ್ ಯುವರ್ ಜೆಟ್ ಲ್ಯಾಕ್ ನನಗೆ ಜಿಲೇಬಿ ಮೇಡಮ್? ಫರ್ಗೆಟ್ ಇಟ್ ಮೇಡಮ್. first. ವಾಟ್ ಕುಡ್ ಯು ವಾಂಟ್ ಮ್ಯಾಮ್? ಏನ್ರಿ ಇಂಥ ಬೇಟ್ರ್ ನೀವ್ ಇಟ್ಕೊಂಡಿದ್ರ ಇಲ್ಲಿ? ಈ ಜಿಲೇಬಿ. ಜಿಲೇಬಿ ಬೇಕಾ ಮೇಡಮ್? ಹೌದು ಜಿಲೇಬಿ ರೋಟಿ ಕರಿ. ಜಿಲೇಬಿ ಮೇಡಮ್ ಯಾವ ಕಲರ್ ಬೇಕು? ಯಾಕಂದ್ರೆ ನಮ್ಮ ಹೋಟ್ಲಲ್ಲಿ ಜಿಲೇಬಿ. ರೆಡ್ ಕಲರ್ ಸಿಗುತ್ತೆ, ವೈಟ್ ಕಲರ್ ಸಿಗುತ್ತೆ. ಯಾವ್ದು ನಿಮ್ಗೆ ಇಷ್ಟ ತಗೊಂಡ್ ಬನ್ನಿ. ಅಲ್ಲ ಜಿಲೇಬಿದೆ ಕಂಪ್ಲೀಟ್ ಆಗಿಲ್ಲ, ನಾನು ಏನು ಅಂತ ತಗೊಂಡ್ಬರ್ಲಿ ಮೇಡಮ್? ಇಲ್ಲಾಂದ್ರೆ ಬಾಸ್ ಬೈದ್ಬಿಡ್ತಾರೆ. ಗೂಬೆ. ಇದು ನಮ್ಮ ಖಾನಾವಳಿಯಲ್ಲಿ ನಾನ್ ವೆಜ್ ಮಾಡಲ್ಲ ಮೇಡಮ್, ಇದು ಓನ್ಲಿ ಪ್ಯೂರ್ ವೆಜ್. ಓಕೆ ಏನಾದ್ರು ಕಲರ್ ನಿಮ್ಗೆ ಇಷ್ಟ ತಗೊಂಡ್ ಬನ್ನಿ. ನನಗೆ ಇಷ್ಟವಾದ ಕಲರ್ ತಗೊಳ್ಳಿ ಮೇಡಮ್. ಈಗ ಫಸ್ಟ್ ಬರೀರಿ 3 ಜಿಲೇಬಿ ಜಿಲೇಬಿ, ರೋಟಿ ಕರಿ. ರೋಟಿ ಕರಿಗೆ ಯಾವ್ಯಾವ ವೆಜಿಟೇಬಲ್ಸ್ ಹಾಕಲಿ ಅಯ್ಯೋ ಮೇಡಮ್? ಬರೀರಿ ಫಸ್ಟ್. ನೀವು ಹೇಳಿದ್ರೆ ತಾನೇ ನಾನು ಕಂಪ್ಲೀಟ್ ಬರ್ಸ್ಕೊಡೋದು. ಬೇಡ ನಂಗೆ ಓಕೆ ರೋಟಿ ಕರಿ ಆದ್ಮೇಲೆ ಮತ್ತಿನ್ನೇ ತರಲಿ ಮೇಡಮ್? ಏನಿದೆ? ಏನಿದೆ ಅಂದ್ರೆ ಒಲೆ ಮೇಲೆ ಕೆಂಡ ಇದೆ ಮೇಡಮ್, ಆ ಕೆಂಡದ ಮೇಲೆ ಒಂದು ಹೆಂಚಿದೆ ಮೇಡಮ್. ನಿಮಗೆ ಗೋಬಿ ಮಂಚೂರಿ ಬೇಕು ಅಂದ್ರೆ ಕರೆದಿರೋ ಎಣ್ಣೆ ಇದೆ ಮೇಡಮ್. ಗೋಬಿ ಮಂಚೂರಿ. ಗೋಬಿ ಮಂಚೂರಿ. ಗೋಬಿ ಮಂಚೂರಿ. ರೆಡ್ ಕಲರ್ದು. ಹೌ ಇಸ್ ಯುವರ್ ಜೆಟ್ ಲ್ಯಾಕ್ ಮೇಡಮ್? ಫರ್ಗೆಟ್ ಇಟ್ ಮ್ಯಾಮ್. ಆರ್ಡರ್ ಮ್ಯಾಮ್. ಜಲೇಬಿ ರೋಟಿ ಕರಿ. ನನ್ನ ಖಾನಾವಳಿಗೆ ಇಷ್ಟು ಜನ ಹುಡುಗಿರು ಬಂದಿದ್ದಾರೆ ಮೇಡಮ್, ಯಾರು ನನ್ನ ಊನಲ್ಲಿ ಹೊಡೆದಿರಲಿಲ್ಲ ಮೇಡಮ್. ಇನ್ನೊಂದ್ಸಲ ಹೊಡೆದ್ರಿ ಮೇಡಮ್. ನನಗೇನು ಬೇಡ. ಏನು ಬೇಡ? ಹಾಗಾದ್ರೆ 100 ರೂಪಾಯಿ ಬಳಸೋದೇಗೆ ನೀವು? ಓಕೆ ರೋಟಿ ಕರಿ ಜಲೇಬಿ ಅಂಡ್ ಗೋಬಿ ಮಂಚೂರಿಯನ್. ದೇವ್ರ ಕೈ ಮುಗಿತೀನಿ ತಗೊಂಡ್ ಬನ್ನಿ. ನಾನು ನಮಸ್ಕಾರ ಮೇಡಮ್, ವೆಲ್ಕಮ್ ಟು ಕಾಸ್ಕೆಟಾಸ್ ಖಾನಾವಳಿ. ನಾನು ಉಪ್ಪಿಟ್ಟು ಹೇಳಿದೆ, ಕರೆಕ್ಟ್ ತಗೊಂಡ್ ಬಂದಿದ್ದೀರಾ? ಕರೆಕ್ಟ್ ತಗೊಂಡ್ ಬಂದಿದ್ದೀರಾ? ನಾನು 10 ದಿನ ಊಟನೇ ಮಾಡಲ್ಲ ಇಂಥ ಬೇಟರ್ ನೋಡಿದ್ರೆ. ಡಯಟ್ ಅಂತ. ಡಯಟ್ ಫುಲ್. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೆಯಾ. ನೀವು ತುಂಬಾ ಚೆನ್ನಾಗಿ ಆರ್ಡರ್ ಮಾಡಿದ್ರ, ಹಾಗಾಗಿ ನಮ್ಮ ಕಣ್ವಾ ಕೋಆಪರೇಟಿವ್ ಬ್ಯಾಂಕ್ ಕಡೆಯಿಂದ 6,000 ರೂಪಾಯಿ ಕೊಡ್ತಾ ಇದ್ದೀನಿ ಮೇಡಮ್. ನಾಟ್ ಬ್ಯಾಡ್. ಓಕೆ ಪೂಜಾ, ಈಗ ಖಾತೆಯಲ್ಲಿರುವಂತಹ ಮೊತ್ತ 7. 48,000. 48,000. 48,000. ಕೊನೆಯ 2 ಅವಕಾಶ ಇದೆ. ಓಕೆ ನೆಕ್ಸ್ಟ್ ನಂಬರ್. ನಂಬರ್ ಓ ದೇವರೇ 10. 10. ಶೋರ್? ಓಕೆ ಓಕೆನಾ? ಪ್ಲೀಸ್ ಬ್ಲಾಕ್ ನಂಬರ್ 10. 10ರ ಹಿಂದೆ ಇರುವಂತಹ ಮೊತ್ತ ಎಷ್ಟು? 35. ಗುಡ್ ಚಾನ್ಸ್ ಟು ರೀಬಿಲ್ಡ್. ಓಕೆ 35,000 ರೂಪಾಯಿಗೆ ಕಾಸ್ಕೆಟಾಸ್ ಹೊಡೆದಕ್ಕೆ. ಆರ್ ಯು ರೆಡಿ? ರೆಡಿ. ರಾಣಿ. ರಾಣಿ 35,000 ರೂಪಾಯಿ. ರಾಣಿ. ರಾಣಿ ಏನಾ? ಓಕೆ ಸರ್. 35,000 ರೂಪಾಯಿಗೆ. Yeah, I hope it's Rani, no? 35,000 rupeesಗೆ ಪೂಜಾ ಹೇಳ್ತಾ ಇರೋದು ರಾಣಿ. ರಾಜ. ವೆರಿ ಸಾರಿ, 1-0 ಗಾನ್.
ಓಕೆ ನೋ ಪ್ರಾಬ್ಲಮ್. ಓಕೆ. ಎವ್ರಿಥಿಂಗ್ ಇಸ್ ಫೇರ್ ಇನ್. 3,500 ರೂಪಾಯಿಗೆ ಕೊಡ್ತಾ ಇರುವಂತ ಚಾಲೆಂಜ್ ಏನು ಅಂದ್ರೆ ಒಂದು ಸಿಂಪಲ್ ಆದಂತ ಒಂದು ಲಾಜಿಕ್ ಪ್ರಶ್ನೆ ಕೇಳ್ತೀನಿ. 3 ಮನೆ 10 ಉರಿತಾ ಇದೆ, ಬೆಂಕಿ. ಅರ್ಜೆಂಟ್ ಆಗಿ ನೀನು ಅದನ್ನ ನೋಡ್ಬಿಟ್ಟು ಅಯ್ಯೋ ಏನಿದು 3 ಮನೆ ಬೆಂಕಿ ಹತ್ಕೊಂಡು ಉರಿತಾ ಇದೆಯಲ್ಲ ಅಂತ ನೋಡ್ತೀಯ. ಅದರಲ್ಲಿ ಒಂದು ಪಾಲಿಟಿಷಿಯನ್ದು, ಒಂದು ಪೊಲೀಸ್ದು, ಇನ್ನೊಂದು ನಿನ್ನದು. ಓಕೆ ಓಕೆ. ಆಂಬುಲೆನ್ಸ್ ಫೋನ್ ಮಾಡ್ತೀಯ. ಆಂಬುಲೆನ್ಸ್ ಅಂತ ಬಂದ್ ನಿಲ್ಲುತ್ತೆ. ಫಸ್ಟ್ ಯಾವ್ದನ್ನ ಆರಿಸೋದಕ್ಕೆ ಹೇಳ್ತೀಯ? ಇನ್ನೊಂದ್ಸತಿ ಹೇಳಿ. 3 ಮನೆ, ಒಂದು ಪಾಲಿಟಿಷಿಯನ್ದು, ಒಂದು ಪೊಲೀಸ್ದು ಮತ್ತೆ ನಂದು. ಹೌದು. 3 ಮನೆ ಬೆಂಕಿ ಬಿದ್ದಿದೆ. ಅರ್ಜೆಂಟ್ ಆಗಿ ಫೋನ್ ಮಾಡ್ತೀಯಾ? ಅರ್ಜೆಂಟ್ ಆಗಿ ಫೋನ್ ಮಾಡ್ತೀನಿ. ಆಂಬುಲೆನ್ಸ್ ಬರುತ್ತೆ. ಆಂಬುಲೆನ್ಸ್ ಯಾಕೆ ಬರುತ್ತೆ? ಫೈರ್ ಬ್ರಿಗೇಡ್ ಬರುತ್ತೆ. ನನ್ಗೆ ಎಷ್ಟೊಂದು ಅಡ್ಡಿ ಅನ್ಕೊಂಡಿದ್ದೀರಾ? ಇಷ್ಟೊಂದಲ್ಲ, ಇನ್ನೂ ಜಾಸ್ತಿನೇ ಅನ್ಕೊಂಡಿದ್ದೀನಿ. ಯಾರಾದ್ರೂ ಮನೇಲಿ ಬೆಂಕಿ ಇದ್ರೆ ಫಸ್ಟ್ ಕಾಮನ್ ಸೆನ್ಸ್ ಫೈರ್ ಬ್ರಿಗೇಡ್ ಫೋನ್ ಮಾಡ್ತಾರೆ, ಆಂಬುಲೆನ್ಸ್ಗೆ ಫೋನ್ ಮಾಡ್ತಾರೆ. ಅದಕ್ಕೆ ಲಾಜಿಕ್ ಪ್ರಶ್ನೆ ಕೇಳಿ. ಹೌದು ಅದೇ. ಓಕೆ. ಫೋನ್ ಮಾಡೋದು ಆಂಬುಲೆನ್ಸ್ಗಲ್ಲ, ಫೈರ್ ಬ್ರಿಗೇಡ್ಗೆ. ಕರೆಕ್ಟ್. 3,500 ರೂಪೀಸ್. ಟೋಟಲ್ 51,500 ರೂಪಾಯಿ. ಶಬಾಷ್. ಓಕೆ ಪೂಜಾ, ಸ್ಟಿಲ್ ದೇರ್ ಇಸ್ ಚಾನ್ಸ್. ಯಾಕಂದ್ರೆ ಇನ್ನ 1 ಲಕ್ಷ ಬಂದಿಲ್ಲ. 1 ಲಕ್ಷ ಕೂಡ ಗೆಲ್ಬಹುದು, 1.5 ಲಕ್ಷ ಆಗ್ಬೋದು. ಎನಿಥಿಂಗ್ ಇಸ್ ಪಾಸಿಬಲ್. ಕಡೆಯ ಚಾನ್ಸ್. ಯಾವ ನಂಬರ್? ಯಾವ ನಂಬರ್? ನೀವೇ ಹೇಳಿ. ನಾನೇ ಹೇಳ? ನೀವೇ ಹೇಳಿ. ಓಕೆ. ಓಂ ನಮಃ ಶಿವಾಯ. 15 ಅಂತ ಹೇಳ್ತಾ ಇದ್ದಾರೆ ಪೂಜಾ. 15 ಬ್ಲಾಕ್ ಮಾಡಿ. 15ರ ಹಿಂದೆ ಇರುವಂತಹ ಮೊತ್ತ ಎಷ್ಟು? 20,000. ಪೂಜಾ 20,000 ರೂಪಾಯಿಗೆ ಕಾಸ್ಕೆ ಟಾಸ್ ಆಡೋದಕ್ಕೆ ಯು ರೆಡಿ? ರಾಜನ ರಾಣಿನ? ರಾಣಿ. ರಾಣಿ. ನೀ ರಾಣಿ ಅಂದ? ಹಾ. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. 20,000 ರೂಪಾಯಿ ಫಾರ್ ರಾಣಿ. 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 ಗುಡ್. ಫಸ್ಟ್ ಟೈಮ್ ರಾಣಿ ಹೇಳ್ದೆ, ಲಾಸ್ಟ್ ಟೈಮ್ ರಾಣಿ ಹೇಳ್ದೆ. ಮಧ್ಯದಲ್ಲ ಹೇಳಿದ್ರೆ ಬಂದಿರೋದ ಮನಸ್ಸೇ ಬಿಡ್ತಿರ್ಲಿಲ್ಲ. ಓಕೆ, ರಾಣಿ ಅಂತ ಹೇಳಿದ್ಯಾ. ಈಗ ಚೈನ್ ಕಿತ್ತಾಕ್ಸಮ್ಮ ನೋಡೋಣ. ಚೈನ್ ತಾಕ್ರಿ. ಓಕೆ, 20,000 ರೂಪಾಯಿ ಗೆಲ್ಲುವಂತ ಅವಕಾಶ ಇದೆ. ಈಗ ಸಿಂಪಲ್ ಆಗಿ ಒಂದು ಚಾಲೆಂಜ್ ಕೊಡ್ತಾ ಇದ್ದೀನಿ. 5 ಫೋಟೋಗಳನ್ನ ಹಾಕ್ತೀನಿ. ಓಕೆ. ಅದರಲ್ಲಿ ಏನಿರುತ್ತೆ, ಯಾವ ಎಕ್ಸ್ಪ್ರೆಷನ್ ಇರುತ್ತೆ, ಅದರ ಸೌಂಡ್ ಕೊಡ್ಬೇಕು. ಸೌಂಡ್ ಕೊಡ್ಬೇಕು. ಓಕೆ. ಓಕೆ. ಮೊದಲನೇ ಸ್ಲೈಡ್. ಬಾತುಕೋಳಿ. ಗಂಟ್ಲು ಕಟ್ಕೊಂಡ್ರೆ ಬಾತ್ಕೊಳ್ಳಿದ್ದು. ಈಗ 2 ಕೋಳಿ ಜಗಳ ಆಡೋಣ. ನೀವೊಂದು ಬಾತ್ಕೊಳ್ಳಿ, ನಾವೊಂದು ಬಾತ್ಕೊಳ್ಳಿ. ಹೌದು. ಓಕೆ. 2 ಬಾತ್. ಈ ಬಾತ್ಕೊಳ್ಳಿ ಏನಂತೇಳಿ ನಾಚಿಕೆ ಆಗಲ್ಲ ಅಂತು. ನಾಚ್ಯಾಡ ನಿಮ್ಗೆ? ಓಕೆ, ನೆಕ್ಸ್ಟ್ ಸ್ಲೈಡ್. ಟ್ರಿಂಗ್ ಟ್ರಿಂಗ್. ಅದೇನ್ ಕೈ ಏನಕ್ಕೆ ಬೇಕು? ಟ್ರಿಂಗ್ ಟ್ರಿಂಗ್. ಹಳೆ ಟೆಲಿಫೋನ್ ಇದು. ಲಾಂಗ್ ಬೆಲ್ಲು, ಹಳೇದು. ಟ್ರಿಂಗ್ ಟ್ರಿಂಗ್ ಟ್ರಿಂಗ್. ಬರುತ್ತಲ್ವಾ ಅದೇ. ನೆಕ್ಸ್ಟ್ ಸ್ಲೈಡ್. ಕೊಡಮ್ಮ ಇದಕ್ಕೆ. ಏನು ಎಲ್ಲಿಂದ ಸೌಂಡ್ ಮಾಡ್ತಾ ಇದ್ದೆ ಮಗು? ಅಲ್ಲ, ಅದು ನಿದ್ದೆ ಮಾಡ್ತಾರೆ. ನಿದ್ದೆ ಮಾಡಿ ಗೊರಕೆ ಹೊಡಿತಾರೆ. ಮಗು ಗೊರಕೆ ಹೊಡಿಯಲ್ಲ ಅಲ್ವಾ? ಹೊಡಿತದೆ ಅಲ್ಲಿ. ಗೊರಕೆ ಹೊಡಿಯೋದ್ರೆ ಕಣ್ಣು ಹೊಡಿತಾಳೆ. ನೆಕ್ಸ್ಟ್. ಕೊಡಮ್ಮ. ಇದು ಯಾವ್ದೋ ಆನೆ ಕುದುರೆ ಕ್ರಾಸ್ ಬೀಡ್ ಇದ್ದಂಗಿದೆ ಇದು. ಆನೆ ಕಾನ್ಸ್ಟಿಪೇಷನ್ ಆದ್ರೆ ಹಿಂಗ್ ಸೌಂಡ್ ಬರುತ್ತೆ. ಯಾವಾಗ್ಲೂ ಬರಕ್ ಸಾಧ್ಯ ಇಲ್ಲ. ಓಕೆ, ಈ ಆನೆ ಸೌಂಡ್ ಕೊಡುತ್ತೆ, ಅದಕ್ಕೆ ಆಕ್ಷನ್ ಮಾಡ್ಬೋದಾ? ಡನ್ ಮಾಡಿ.
ನಾನು ಅದೇ ತರ ಮಾಡ್ದೆ ಅಲ್ವಾ? ಅದಕ್ಕಿಂತ ಕೆಟ್ಟದಾಗ ಮಾಡಿದೆ. ಅವ್ರು ನನ್ಗಿಂತ ಕೆಟ್ಟದಾಗ ಮಾಡಿದ್ದಾರೆ. ಈಗೇನ್ ಮಾಡೋಣ? ಕೊಡೋಣ 20,000 rupees. ಇವತ್ತು ಪೂಜಾ ಗೆದ್ದಿರುವಂತಹ ಮೊತ್ತ 71,500 ರೂಪಾಯಿ. ಓಕೆ, 71,500 ರೂಪಾಯಿ. Yes. ಬಾಲಕಮ್ಮ, ಬರೀ ಇದು 71,500 ಅಲ್ಲ ಕಿರಣ್, ನೀನು ಅನ್ಕೊಂಡಿರುವಂತ ಕೆಲಸ ಕಂಪ್ಲೀಟ್ ಆಗಿ ನೀನು ಸಾಧಿಸಬೇಕು ಅಂತ ಕಣ್ವ ಕಂಪನಿಯವರು ನಿನಗೆ ಇದರ ಜೊತೆಗೆ 10,000 ರೂಪಾಯಿಗಳನ್ನ ಸೇರಿಸ್ಕೊಡ್ತಾ ಇದ್ದಾರೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಿನಗೆ ಸಿಗ್ತಾ ಇರುವಂತಹ ಒಟ್ಟು ಮೊತ್ತ 81,500 ರೂಪಾಯಿ. ಡಿಶ್ ಟಿವಿ ಕಡೆಯಿಂದ ಫ್ರೀ ಕನೆಕ್ಷನ್. ಈ ಶೋಗ್ ಬಂದು ನಮ್ಗೆ ಪೂಜಾ ಮೇಡಮ್ ಅವರು ಮತ್ತೆ ಜಿ ಟಿವಿಯಿಂದ ನಮ್ಗೆ ಇಷ್ಟೊಂದು ಅನುಕೂಲ ಮಾಡ್ಕೊಟ್ಟಿದ್ದೀರಾ. ಈ ಪ್ರಯತ್ನನ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ನಿಮ್ಮ ಆಶೀರ್ವಾದ, ನಿಮ್ ದಯೆ ನಮ್ಮ ಮೇಲೆ ಇರ್ಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಸೊ ವೀಕ್ಷಕರೇ, ಇವತ್ತಿನ ಮ್ಯಾಕ್ಡೊನಾಲ್ಡ್ಸ್ ಐ ಆಮ್ ಲವಿಂಗ್ ಇಟ್ ಮೂಮೆಂಟ್ ಅಂದ್ರೆ ಇದೆ. Casi que tosu, que dá o posso.